ಪ್ರಖ್ಯಾತ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ವಾಯ್ಸು ಎಲ್ಲ ಸ್ವಲ್ಪ ಕಡೆ ಡೌನ್ ಆಗಿದೆ. ಪ್ರಮೋಷನಲ್ಲಿ ಬ್ಯುಸಿ ಆಗಿದ್ದೀರಾ, ಅಲ್ಲೆಲ್ಲ ಹೌದು ಜೋರು ಜೋರಾಗಿ ಮಾತಾಡಿ ಹೌದು 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 ಎಲ್ಲ ಹೋದಲ್ಲೆಲ್ಲ ಡೈಲಾಗ್ ಕೇಳ್ತಿದ್ರು. ಹೌದು ಓದೋದೆಲ್ಲ ಡೈಲಾಗು, ಆಮೇಲೆ ಹೌದು. ಸ್ವಲ್ಪ ನೀರು ವ್ಯತ್ಯಾಸ ಆಗಿ ಎಸ್ ವಾಯ್ಸು ಸ್ವಲ್ಪ ಕೆಟ್ಟಿದೆ. ಎಸ್ ಎಸ್ ಸೊ ಸಿನಿಮಾಗೆ ವೇಟ್ ಮಾಡ್ತಿದ್ವಿ ನಾವು. ಹಾಂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಎಸ್ ಥ್ಯಾಂಕ್ ಯು. ಭಾವನಾ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಎಸ್ ಐ ಆಮ್ ಗುಡ್. ಎಸ್ ವಿಜಯ್ ಸಿಂಹ ನಮಸ್ಕಾರ ಸರ್ ಸರ್. ನಮಸ್ಕಾರ. ಹೇಗಿದ್ದೀರಾ ನೀವು? ಸೂಪರ್ ಸರ್. ಎಸ್ ಜೆ ಸಿ ತುಂಬ ಜನಕ್ಕೆ ವರ್ಡ್ ಹೊಸದು, ಈ ವರ್ಲ್ಡ್ ಕೂಡ ಹೊಸದು ಸಿನಿಮಾ ನೋಡೋರಿಗೆ. ಸೊ ಜೆ ಸಿ ಜುಡಿಷಿಯಲ್ ಕಸ್ಟಡಿ ದ ಯೂನಿವರ್ಸಿಟಿ, ಅದನ್ನು ಯೂನಿವರ್ಸಿಟಿ ಅಂದಿದ್ದಕ್ಕೆ ಪ್ರೇಮ್ ಸರ್ ಫುಲ್ ನಗ್ತಿದ್ರು, ಹೌದು. ನೋಡಿ ಸರ್ ಇದನ್ನು ತಗೊಂಡೋಗಿ ಯೂನಿವರ್ಸಿಟಿ ಮಾಡಿದ್ದಾರೆ ಅಂತ. ತುಂಬ ವೇರಿಯೇಷನ್ಸ್ ಇದೆ ನಿಮ್ಮ ಪಾತ್ರದಲ್ಲೂ, ನಿಮ್ಮ ಪಾತ್ರದಲ್ಲಾಗಿರ್ಬೋದು. ಒಂದು ಕಂಪ್ಲೀಟು ಒಂದು ಟೀನೇಜಿಂದ ಹಿಡಿದು ಒಂದು ವಯಸ್ಕರ ಪಾತ್ರದವರೆಗೂ ಏನಿದೆ ಎಕ್ಸಾಕ್ಟ್ಲಿ ಜೆ ಸಿನಲ್ಲಿ? ಜೆ ಸಿ ಅನ್ನೋದೇನು ಹೊಸ ವರ್ಡ್ ಅಂತ ನಾವು ಅಂದರೆ ಸ್ವಲ್ಪ ಈ ಸಿಟಿ ಹುಡುಗರಿಗೆ ಅಥವಾ ಅದು ಹೊಸದು ಅನ್ಸ್ಬೋದು. ಬಟ್ ಈ ಅಂಡರ್ ವರ್ಲ್ಡಲ್ಲಿ ಇರೋವಂಥ ಒಂದು ಪದ ಜೆ ಸಿ ಹೌದು. ಅನ್ನೋದು ಎಲ್ಲರಲ್ಲೂ ಬಾಯಲ್ಲೂ ಅದು ಫೆಮಿಲಿಯರ್ ಆಗಿರುತ್ತೆ. ಆಮೇಲೆ ನಾವು ದ ಯೂನಿವರ್ಸಿಟಿ ಅಂತ ಯಾಕೆ ಇಟ್ವಿ ಅಂದರೆ, ಅದು ಒಬ್ರು ಪೊಲೀಸ್ ಅವ್ರು ಹೇಳಿದ್ದು ನಮಗೆ, ಏನಪ್ಪ ಯಾವುದು ಸಿನಿಮಾ ಅಂತ ಕೇಳಿದ್ರು, ಹಿಂಗೆ ಜೆ ಸಿ ಅಂತ ಹೇಳಿದ್ವಿ. ಅದು ಬಿಡಪ್ಪ ಅದೊಂದು ಯೂನಿವರ್ಸಿಟಿನೇ ಅಂತ ಅಂದರು. ಸೊ ನಾವು ಯಾಕೆ ಜೆ ಸಿ ದ ಯೂನಿವರ್ಸಿಟಿ ಅಂತ ಇಡಬಾರ್ದು ಅಂತ ಹೇಳಿ ಜೆ ಸಿ ದ ಯೂನಿವರ್ಸಿಟಿ ಅಂತ. ಯಾಕೆಂದರೆ ಅದೊಂದು ಈ ಅಂಡರ್ ಫೀಲ್ಡ್ಗೆ ಹೆಡ್ ಆಫೀಸ್ ಇದ್ದಂಗೆ ಅದು ಜೆ ಸಿ ಅನ್ನೋದು. ಅಲ್ಲಿಗೆ ಓದೋರು ಪರಿವರ್ತನೆ ಆಗಿಯೂ ಕೂಡ ಬರ್ತಾರೆ, ಹೌದು. ಇಲ್ಲ ದೊಡ್ಡ ದೊಡ್ಡ ರೋಡಿಗಳಾಗಿ ಕೂಡ ಬರ್ತಾರೆ. ಎರಡು ಆಪ್ಷನ್ ಅವ್ರ ಕೈಲೇ ಇರುತ್ತೆ, ತೀತ್ಕೊಳ್ಳೋದು ಮತ್ತು ಇನ್ನ ಹಾಳಾಗೋದು. ಸೊ ಜೆ ಸಿ ದ ಯೂನಿವರ್ಸಿಟಿ ಅನ್ನೋದಕ್ಕೆ, ದ ಯೂನಿವರ್ಸಿಟಿ ಅನ್ನೋದಕ್ಕೆ ಒಂದು ಅರ್ಥ ಬರಲಿ ಅನ್ನೋದಕ್ಕೆ ಜೆ ಸಿ ದ ಯೂನಿವರ್ಸಿಟಿ ಅಂತ ಹೆಸರಿಟ್ವಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಬಂದಾಗ ನೀವು ಹೇಳಿದ್ರಿ ತುಂಬ ವೇರಿಯೇಷನ್ಸ್ ಇದೆ ಏನು ಹೌದು. ಅಂತೆಲ್ಲ. ಅಂದರೆ ನಾವೀಗಿನ ಒಂದು 18ರಿಂದ ಒಂದು 35 ಒಳಗಡೆ ಇರೋವಂಥ ಯುವಕರಿಗೆ ಒಂದು ಮೆಸೇಜ್ ಕೊಡೋಣ ಅಂತ ನಾವು ಸಿನಿಮಾ ಮಾಡಿರೋದು. ಏಕೆಂದರೆ ಒಂದು 18ರಲ್ಲಿ ಯಾವ ಥರ ಇರ್ತಾರೆ, ಅವ್ರ ವಯಸ್ಸಲ್ಲಿ ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರಲ್ಲ, ಒಂಥರ ಒಂದು ವಾಲ್ಕೆನೋ ಥರ ಹೌದು. ಆಡ್ತಾ ಇರ್ತಾರೆ. ಯಾವಾಗಲೂ ಏನೇ ಒಂದು ವಿಚಾರ ಬಂದ್ರೂ ಸಡನ್ನಾಗಿ ಟೆಂಪರ್ ರೈಸ್ ಮಾಡ್ಕೊಳ್ಳೋದು, ಶಾರ್ಟ್ ಟೆಂಪರ್ಡ್ ಆಗಿರ್ತಾರೆ. ಒಂದು 30 ಆಗ್ತಾ ಇದ್ದಂಗೆ ಅವ್ರದ್ದೆಲ್ಲ ಒಂದು ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಆ ವೇರಿಯೇಷನ್ಗಳು ಇರಬೇಕು ಅಂತಂದರೆ ಒಂದು ಕಾಲೇಜಿಂದ ಹಿಡಿದು ಒಂದು 35 ತನಕನೂ ಒಬ್ಬ ಹುಡುಗನ ಜರ್ನಿ ಯಾವ ರೀತಿ ಟ್ರಾವೆಲ್ ಆಗುತ್ತೆ, ಅವ್ನು ಏನಾರು ಒಂದು 5 ನಿಮಿಷ ದುಡುಕಿದ್ರೆ ಅವ್ನ ಜೀವನ ಏನೆಲ್ಲ ಟರ್ನ್ಗಳು ತಗೊಳುತ್ತೆ ಅಂತ ತೋರ್ಸೋಣ ಅಂತ ಈ ಸಿನಿಮಾಲಿ ತುಂಬ ಕ್ಯಾರೆಕ್ಟರ್ ವೇರಿಯೇಷನ್ಗಳಿದೆ. ಎಸ್ ನಿಮ್ಮ ಸಿನಿಮಾದ ಟೈಟಲ್ ನನಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರೆ ಅನ್ಸುತ್ತೆ. ಹಿಂದಿನ ಸಿನಿಮಾದ್ದು ಅಂದ್ರೆ ನಡುವೆ ಅಂತಾರೆ ಬೇರಲ್ಲ ಅಂತ. ಸೊ ತುಂಬ ಅಂತರ ತಗೊಂಡ್ಬಿಟ್ರಿ. 7 to 8 years ಆಫ್ ಗ್ಯಾಪ್ Yes, ಒಂದು yes. ಸಿನಿಮಾಗೆ. ಐ ಥಿಂಕ್ ಅಷ್ಟು ಗ್ಯಾಪ್ ತಗೊಳ್ಳೋದು ನಿಜವಾಗ್ಲೂ ಐ ಥಿಂಕ್ ತುಂಬ ದೊಡ್ಡ ವಿಷಯ. ಹಾ. ಅದು ಎಲ್ಲರೂ ಅನ್ಕೋತಾರೆ ಸಿನಿಮಾ ಲೇಟಾಗಿ ಮಾಡಿದ್ರು, ಸುಮ್ಮನೆ ಟೈಮ್ ತೊಗೊಂಡ್ರು ಅಂತ. ಬಟ್ ಒಂದು ಸಿನಿಮಾ ಆದಮೇಲೆ ಅದು ಒಂದು ಒಳ್ಳೆ ರೆಕಗ್ನೈಸೇಷನ್ ಬಂದರೂ ಕೂಡ ಐ ಥಿಂಕ್ ಒಂದು ದೊಡ್ಡ ಯಶಸ್ಸು ಬೇಕು ಅಂತ ಅಷ್ಟು ಗ್ಯಾಪ್ ತೊಗೊಂಡ್ರೆ ಅಂದರೆ ಏನಿತ್ತು ಆ 8 years ಹೆಂಗಿತ್ತು? ಸರ್, ನಾನೇನು ಅಂತರ ತೊಗೊಂಡು ಮನೇಲಿ ಇರಲಿಲ್ಲ. ನಾನು 3 ಸಿನಿಮಾ ಮಾಡಿದೆ, ಬಟ್ ಕಾರಣಗಳಿಂದ ಅದು ಬರಲಿಲ್ಲ ತೆರೆ ಮೇಲೆ. ಕೋವಿಡಲ್ಲಿ ಸ್ವಲ್ಪ ಹೌದು. ಹಾಗೆ ಬ್ರೇಕ್ ಆಯಿತು, ಪ್ರೊಡ್ಯೂಸರ್ಸ್ಗಳು ಬ್ಯಾಕ್ ಆಫ್ ಆದರು ಕೋವಿಡ್ ಟೈಮಲ್ಲಿ. ಸೊ ಏನಾದರೂ ಮಾಡಬೇಕಲ್ಲ, ಮತ್ತೆ ಸುಮ್ಮನೆ ನಾನು ಈ ಥರ ಯಾವುದೋ ಒಂದು ಸ್ಕ್ರಿಪ್ಟು ಯಾವುದೋ ಒಂದು ಅಸೋಸಿಯೇಷನ್ ಹೌದು. ಜೊತೆ ಒಪ್ಕೊಂಡು ಸಿನಿಮಾಗಳು ಮಾಡಿದ್ರೆ ಇದೇ ರೀತಿ ನಂದು ಟೈಮು ಏಜು ಹೋಗ್ತಾ ಇರುತ್ತೆ ಅಂತ ಹೇಳಿ ನಾವೇ ಎಲ್ಲ ಕೂತಿ ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿ ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿಸಿ ಮಾಡಿದ್ರೆ ಒಂದು ಒಳ್ಳೆ ಬ್ಯಾನರಲ್ಲಿ ಬರಬೇಕಪ್ಪ, ಅವಾಗ ನಮಗೂ ಒಂದು ರೆಕಗ್ನಿಷನ್ ಸಿಗುತ್ತೆ. ಆಮೇಲೆ ಅವ್ರು ಎಲ್ಲದಕ್ಕೂ ನಿಂತ್ಕೊಂಡು ಪ್ರತಿಯೊಂದು ನಿಜ. ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಅಂದರೆ ಮುಗಿಸೋ ತನಕನೂ ಹೌದು, ಅದನ್ನು ಹೌದು. ನಿಂತ್ಕೊಂತಾರೆ ಸಿನಿಮಾಗೋಸ್ಕರ ಅಂತ ಹೇಳಿ ನಾವು ಡಾಲಿ ಪಿಕ್ಚರ್ಸ್ಗೆ ಡಾಲಿ ಧನಂಜಯ ಅವ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ. ಅವರು ದೇವ್ರ ಕೃಪೆಯಿಂದ ಅವರು ನಮ್ಮ ಕೈ ಹಿಡಿದ್ರು. ಆಮೇಲೆ ಅನೌನ್ಸ್ ಕೂಡ ಮಾಡಿದರು, ಪ್ರತಿ ವರ್ಷ ನಾವು ಹೊಸಬ್ರಿಗೆ ಒಂದು ಸಿನಿಮಾ ಮಾಡ್ತೀವಿ, ಹೌದು. ಒಂದಿಲ್ಲ ಎರಡು ಅಂತ. ನಮ್ಮ ಒಂದು ಕೋಇನ್ಸಿಡೆನ್ಸ್ ಏನೋ ನಾವು ಅದೇ ಟೈಮ್ಗೆ ಹೋಗಿ ಅಪ್ರೋಚ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಅದೇ ನನಗೇನೋ ಫಸ್ಟ್ ಚಾನ್ಸ್ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ, ರಾತ್ರಿ ಐಶ್ವರ್ಯ ಸಿಕ್ದಂಗೆ ಸಿಕ್ಬಿಡ್ತು ನನಗೆ ಹೀರೋ ಆಗಿ. ಮೊದಲನೇ ಚಾನ್ಸು, ಮೊದಲನೇ ಸಿನಿಮಾ, ಬರೀ 20 ವರ್ಷಕ್ಕೆ ನಾನು ಹೀರೋ ಆದ ನಾನು. ಹೌದು. ಬಟ್ 2ನೇ ಚಾನ್ಸ್ ಸಿಗೋಷ್ಟರಲ್ಲಿ ಅದೆಲ್ಲ ಉಲ್ಟಾ ಆಗೋಯ್ತು. ದೇವ್ರು ತುಂಬ ಅಂದರೆ ನನ್ನ ಪೇಷನ್ಸ್ನ ಟೆಸ್ಟ್ Check ಮಾಡ್ದ, ಮಾಡಿದ್ದಾರೆ. ತಾಳ್ಮೆ ಹೌದು. ಟೆಸ್ಟ್ ಮಾಡ್ದ. ನಾನು ಇದೇ ಫೀಲ್ಡಲ್ಲಿ ಇರ್ತೀನ ಅನ್ನೋದನ್ನ ಟೆಸ್ಟ್ ಆಯಿತು. Yes. ಸೊ ಇದ್ದಿದ್ಗೆ ಇವತ್ತು ಈ ದಿನ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಎಸ್ ಭಾವನಾ ಮ್ಯಾಮ್, ಹ್ಮ್. ಐ ಥಿಂಕ್ ನಿಮಗೂ ಕೂಡ ಅವ್ರಿಗೆ ಹೇಳಿದಾಗೆ ನಿಮ್ಮ ಪಾತ್ರದಲ್ಲೂ ಕೂಡ ಒಂದಿದೆ, ಒಂದು ಟೀನೇಜರ್ ಲವ್ ಸ್ಟೋರಿ. ಆಮೇಲೆ ಅವನಿಗೆ ಬುದ್ಧಿ ಹೇಳುವಂತಹ ಪಾತ್ರ ಅಷ್ಟು ಮೆಚೂರ್ಡ್ ಆಗಿ ಬದಲಾಗುತ್ತೆ. ಹೆಂಗನ್ಸ್ತು ನಿಮ್ಮ ಪಾತ್ರ? ಸೊ ಅದೇ ಅವ್ರು ಹೇಳ್ದಂಗೆ ಒಂದು ಏನಂತಾರೆ, ಒಂದು ಟೀನೇಜ್ ಏಜಲ್ಲಿ ನಾವು ತುಂಬ ಏನಂತಾರೆ
ಏನು ಕೇರ್ ಮಾಡೋದಿಲ್ಲ, ನಮ್ಮ ಸ್ಮಾಲ್ ವರ್ಲ್ಡಲ್ಲೇ ನಾವು ಇರ್ತೀವಿ. ಸೊ ಆ ಥರ ಇದ್ದಾಗ ಒಂದು ಮೆಚೋರ್ಡ್ ಏಜ್ ಬಂದಾಗ ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ಲ. ನಮ್ಮ ಸೊಸೈಟಿ ನಮ್ಮನ್ನು ಹೇಗೆ ನೋಡುತ್ತೆ, ನಮ್ಮ ಸುತ್ತ ಏನು ನಡೀತಿದೆ ಎಲ್ಲ. ಸೊ ನಮ್ಮ ಜೊತೆಗಿದ್ದವ್ರು ಒಬ್ರಿಗೆ ಏನಾದರೂ ಆದಾಗ ಒಬ್ರಿಗೆ ಅಲ್ಲ, ನಮ್ಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸೊ ಅದು ಎಫೆಕ್ಟ್ ಆದಾಗ ನಾವು ಒಂದು ಏನಂತಾರೆ, ಅವ್ರ ತಂದೆ ತಾಯಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರಿಗೇ ಆಗಿರಲಿ, ಇವಾಗ ಒಂದು ಹುಡುಗ ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಷ್ಟು ವರ್ಷ ಇದ್ದಾಗ ನಮಗೂ ಅಷ್ಟೇ ಎಫೆಕ್ಟ್ ಆಗುತ್ತಲ್ಲ. ಸೊ ಅದು ಆ ಮೆಚುರಿಟಿ ಏನಿದೆ ಅದು ತೋರ್ಸೋ ಪ್ರಯತ್ನ ಮಾಡಿದೀವಿ. ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಅಂದ್ರೆ ಮೊದಲು ಸಿನಿಮಾ ಫೀಲ್ಡ್ ಹೆಂಗ್ ಟಚ್ ಆದ್ರಿ? ಅಂದ್ರೆ ನಮ್ಮ ಅಪ್ಪ ಇದ್ರು ಫೀಲ್ಡಲ್ಲಿ. ಸೊ ಹಾಗಾಗಿ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಗೆ ಇದೇ ಕ್ವೆಶ್ಚನ್ ನೀವು ಮೇ ಬಿ ಒಂದು 10 ವರ್ಷ ಮುಂಚೆ ಕೇಳಿದ್ರೆ ಐ ಡೋಂಟ್ ಥಿಂಕ್ ನಾನು ಆ ಥಾಟೇ ಇರಲಿಲ್ಲ. ಬಟ್ ಕಾಲೇಜಲ್ಲಿ ಇರಬೇಕಾದಾಗ ನಾವು ಇಂಟರ್ ಕಾಲೇಜ್ ಫೆಸ್ಟ್ ಎಲ್ಲ ನಡೀತಿರುತ್ತಲ್ಲ, ಅವಾಗ ನಮ್ಮ ಫಸ್ಟ್ ಇಯರ್ ಏನಿರಬೇಕಾದಾಗ ರ್ಯಾಪ್ ಇದು ಫ್ಯಾಷನ್ ಶೋ, ಟೀಮ್ ಫ್ಯಾಷನ್ ಶೋ ಮಾಡಿದಾಗ ನನಗೇನು ಅದು ಚೆನ್ನಾಗಿ ಅನಿಸ್ತು, ಈ ಸ್ಟೇಜ್ ಮೇಲೆ ಇರೋದು ಎಲ್ಲ. ಸೊ ಏನು ಮಾಡೋದು ಅಂತ ನಾನು ಮನೆಗೆ ಹೋಗಿ ಕೇಳಿದ್ದೆ ನಮ್ಮ ಮಮ್ಮಿಗೆ, ನಾನು ಹಿಂಗೆ ಮಾಡೋದ ಅಂತ. ನಿಮ್ಮ ಅಪ್ಪಂಗೆ ಹೋಗಿ ಕೇಳು ಅಂತ. ನಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಹಿಂಗೆ ಮಾಡ್ಲಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಫುಲ್ ಲಿಸ್ಟ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ನಮ್ಮ ಅಪ್ಪಂಗೆ ಪ್ರಾಬ್ಲಮ್ಗೆ ಸೊಲ್ಯೂಷನೂ ಹೇಳಬೇಕು. ಸೊ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಎಲ್ಲ ಹೇಳಿದೆ. ಅವ್ರು ಏನಿಲ್ಲ, 1 ನಿಮಿಷ ಹಿಂಗೆ ಕೇಳಿಸ್ಕೊಂಡ್ರು, ಆಗಂಗಿದೆ ಆ್ಯಕ್ಟರ್ ಆಗು ಅಂತಂದ್ರು. ಅದು ಲೈಕ್ ಓ ಆ್ಯಕ್ಟರು ಆಗ್ಬೋದಲ್ಲ ಅಂತ ಆವಾಗ ಬಂದಿದ್ದು ಥಾಟ್. ಅದು ಹೇಳಿದ್ದಾರೆ. ಸೊ ಅದಾದಮೇಲೆ ನಾನು ಅದಾಗಿ ಒಂದು ವರ್ಷ ನಂತರ ನಾನು ಫಿಲ್ಮ್ ಸ್ಕೂಲಿಗೆ ಹೋದೆ. ಸೊ ಟ್ರೈನಿಂಗ್ ಎಲ್ಲ ಮುಗಿಸಿ ಅದಾದಮೇಲೆ ತುಂಬ ಆಡಿಷನ್ಸ್ ಎಲ್ಲ ಮಾಡಿದೆ. ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂತು, ಎಲ್ಲ ಆಗಿ ಏನು ಆಗದೆ ಫೈನಲಿ ಈ ಸಿನಿಮಾ ಬಂತು. ಸೊ ಈ ಸಿನಿಮಾದಲ್ಲಿ 3 ವರ್ಷ ಜರ್ನಿ ಆಗಿದೆ ಸೊ ಫಾರ್. ಸೊ ನೈಸ್ ಸರ್. ಅವರು ಇಬ್ಬರದೊಂದು ಕಾಲೇಜ್ ಲವ್ ಸ್ಟೋರಿ ಇದೆ. ನೀವೊಂದು ಕಾಲೇಜ್, ಅವ್ರ ಕಾಲೇಜಲ್ಲಿ ಇರ್ಬೇಕಾದ್ರೆ ನೀವೇನು ಮಾಡ್ತಿರ್ತಾರೆ ಸಿನಿಮಾದಲ್ಲಿ? ನಾನು ಕಾಲೇಜಲ್ಲಿ ಇರೋದಿಲ್ಲ, ನಾನೊಂದು ಬೇರೆ ಪ್ರಪಂಚದಲ್ಲಿ ಇರ್ತೀನಿ. ಇದರಲ್ಲಿ ನನ್ನ ಪಾಡಿಗೆ ನಾನು ಇದು ಮಾಡ್ಕೊಂಡಿರ್ತೀನಿ. ಒಬ್ಬ ಪ್ರಾಪರ್ ರೌಡಿ, ಅವನದೇ ಆದ ದಂಧೆಗಳಲ್ಲಿ, ಅವನದೇ ಆದ ವ್ಯವಹಾರಗಳಲ್ಲಿ ಅವ್ನು ಬ್ಯುಸಿಯಾಗಿರ್ತಾನೆ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಇವ್ರ ಭೇಟಿ ಆಗುತ್ತೆ. ಅಲ್ಲಿಂದ ಅವ್ರ ಲೈಫ್ ಒಳಗೆ ನಾನು ಹೋಗ್ತೀನಿ. ಅವ್ರ ಲೈಫಲ್ಲಿ ನಾನು ಹೋಗ್ತೀನಿ ಅನ್ನೋದಕ್ಕಿಂತ ಅವ್ರು ಆ್ಯಕ್ಚುಲಿ ನನ್ನ ಲೈಫ್ ಒಳಗೆ ಬರ್ತಾರೆ. ಸೊ ಹಿಂಗೆ ಅಂದರೆ ನಿಮ್ಮ ಪಾತ್ರದಲ್ಲಿ ವೇರಿಯೇಷನ್ ಇದೆ ಅಂದಲ್ವಾ? ಕಾಲೇಜ್ ಲವ್ ಸ್ಟೋರಿ, ಒಂದು ಮೆಚ್ಯೂರ್ಡ್ ಸ್ಟೋರಿ. ನಿಮಗೆ ಯಾವ್ದು ತುಂಬ ರಿಲೇಟೆಡ್ ಅನಿಸುತ್ತೆ ನಿಮಗೆ? ನಾನು ಇವಾಗ ಈ ಲೆವೆಲಲ್ಲಿ ಇದ್ದೀನಿ ಅಥವಾ ಈ ಸೆಟ್ ಆಫ್ ಮೈಂಡಲ್ಲಿ ಇದ್ದೀನಿ ಅನ್ನೋದು ತುಂಬಾ ಮೆಚೂರ್ಡ್ ಕಾಲೇಜ್? ಅಂದ್ರೆ ಸರ್, ನಾವು ನಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಆದಾಗ್ಲೇ, ಅಂದ್ರೆ ಸಿನಿಮಾ ಜರ್ನಿ ಜೊತೆಗೆ ನಂದು ಏಜ್ ಹಂಗೆ ಪಾಸ್ ಆಗ್ಬಿಟ್ಟಿದೆ. ಸೊ ಎಲ್ಲಾ ತರದ್ದು ಕನೆಕ್ಟ್ ಆಗ್ತಾ ಹೋಯ್ತು ನನಗೆ ಪ್ರತಿಯೊಂದು ಸೀನು. ಯಾಕೆಂದ್ರೆ ನಾನು ಈಗ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಇದು ಕತೆ ಕೇಳಿದ್ದು, ನಾನು ಫೈನಲ್ ಇಯರ್ ಅಲ್ಲಿ ಇದ್ದಾಗ ಫಸ್ಟ್ ಟೈಮ್ ಬಂದು ಚೇತನ್ ನನ್ನ ಕತೆ ಹೇಳಿದ್ದು. ಸೊ ನಾವು ಪ್ರೊಡ್ಯೂಸರ್ ಹುಡುಕಿ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟ್ರಲ್ಲಿ ನನಗೆ ಕಾಲೇಜ್ ಲವ್ ಸ್ಟೋರಿ ಇಷ್ಟ ಆಗಿತ್ತಾ? ಅಂದ್ರೆ ಇಷ್ಟ ಆಗಿತ್ತು ಸರ್. ಅಂದ್ರೆ ಎಲ್ಲರಿಗೂ ಹಾಗೆ ಆಗಿರುತ್ತೆ, ಯಾರಿಗೂ ಆಗಿರಲ್ಲ. ಸೊ ಎಲ್ಲಾ ತರದ್ದು ಅಂದ್ರೆ ನಾನು 20s ಅಲ್ಲಿ ಏನೊಂದು 21 ಇಂದ 30 ಒಳಗಡೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಷ್ಟನ್ನು ನಾನು ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಂಡ್ ನನಗೂ ಅದೊಂಥರ ಒಂದು ಅಗ್ರೆಸಿವ್ ಹುಡುಗನ ಪಾತ್ರ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕಂದ್ರೆ ಪ್ರತಿಯೊಬ್ಬ ಹೀರೋಗೂ ಅದು ಇರುತ್ತೆ, ಒಂದು ಆಕ್ಷನ್ ಸಿನಿಮಾ, ಹೊಡೆದಾಟ, ಕೂಗಾಟ, ಕಿರ್ಚಾಟ, ಅದೊಂದು ಆ ರೇಜು, ಆ ರಿವೆಂಜು, ಇದೆಲ್ಲಾನು ನಾವು ತೋರ್ಸ್ಬೇಕಪ್ಪ ಸ್ಕ್ರೀನ್ ಮೇಲೆ. ಯಾಕಂದ್ರೆ ನಿಜ ಜೀವನದಲ್ಲಂತೂ ಅದೆಲ್ಲ ಮಾಡಿದ್ರೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಇದೆ. ಸೊ ಅಟ್ಲೀಸ್ಟ್ ಸಿನಿಮಾದಲ್ಲೂ ಮಾಡಿದ್ರೆ ನಮಗೊಂದು ಏನೋ ಒಂದು ಅದೊಂದು ಜೋಶ್ ಕೊಡುತ್ತಲ್ಲ ಅನ್ನೋದೊಂದಿತ್ತು. ಸೊ ಅದಕ್ಕೆ ಆ ಪಾತ್ರ ನನಗೆ ಸೆಕೆಂಡ್ ಹಾಫ್ ಮ್ಯಾಡಿ ಪಾತ್ರ ತುಂಬಾ ಇಷ್ಟ ಆಯ್ತು ಸರ್. ಮ್ಯಾಮ್, ನಿಮ್ಗೆ ಅಂದ್ರೆ ಕಾಲೇಜ್ ಲವ್ ಸ್ಟೋರಿ ಅಂದ್ರೆ ಆ ಮೈಂಡ್ ಸೆಟ್ ಅಲ್ಲಿರೋ ಚೆನ್ನಾಗಿ ಅನಿಸ್ತಾ, ಅಥವಾ ಇನ್ನು ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಮಾಡಿದಿರಲ್ಲ ಅದು ಇಷ್ಟ ಆಯ್ತಾ? ಅದು ಫನ್ ಇತ್ತು ಕಾಲೇಜಲ್ಲಿ ಇರ್ಬೇಕಾದ್ರೆ. ಈ ಪಾತ್ರ ಏನಂದ್ರೆ ಹಾಫ್ ಆಫ್ ಇಟ್ ಇಸ್ ನೋ, ಬಿಕಾಸ್ ಏನಂತಾರೆ, ಎರಡೂ ಬೇಕು ಲೈಫಲ್ಲಿ. ಐ ಥಿಂಕ್ ಯು ನೀಡ್ ಫನ್, ಯು ನೀಡ್ ಪೇನ್, ಎಲ್ಲಾನು ಅವಾಗೇ ಅಲ್ವಾ ನಮ್ಮ ಜೀವನ. ಅದಕ್ಕೆ ಅಲ್ವಾ ನಾವು ಮನುಷ್ಯ ಅನ್ಸ್ಕೊಂತೀವಿ ಎಲ್ಲ ಭಾವನೆಗಳು ಅನುಭವಿಸಿದಾಗ. ಸೊ ಎರಡೂ ಐ ಥಿಂಕ್ ತುಂಬ ರಿಯಲಿಸ್ಟಿಕ್ ಆಗಿದೆ. ಏನಂತಾರೆ, ತುಂಬ ಓವರ್ ದ ಟಾಪ್ ಥರ ಬರೀ ಲವಿ ಡವಿ ಆ ಥರ ಎಲ್ಲೂ ಇಲ್ಲ, ರಿಯಾಲಿಟಿ ತೋರಿಸಿದೀವಿ. ಇವಾಗ ಒಂದು ರಿಲೇಷನ್ಶಿಪ್ ಅಂತ ಅಂದಮೇಲೆ ಜಗಳ ಆಗೇ ಆಗುತ್ತೆ, ದಿನ ಡೈಲಿ ಬೇಸಿಸ್ ಮೇಲೆ ಜಗಳ ಆಗುತ್ತೆ. ಇಲ್ಲಾಂದರೆ ಒಂದು ಸೀರಿಯಸ್ ಮ್ಯಾಟರ್ಗೆ, ಒಂದು ವಿಷಯಕ್ಕೆ ಇಬ್ಬರು ಹೇಳೋದು ಕರೆಕ್ಟೇ ಇರುತ್ತೆ, ಬಟ್ ಅವ್ರು ಕನ್ವೆ ಮಾಡೋ ಪಾಯಿಂಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಎಲ್ಲ ಐ ಥಿಂಕ್ ಇಟ್ಸ್ ವೆರಿ ರಿಯಲ್. ಸೊ ಅದು ನಂಗೆ ಇಷ್ಟ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿರೋದು. ಎಸ್ ಸರ್, ಸಿನಿಮಾದಲ್ಲಿ ಈಗ ರೌಡಿಸಮ್, ಅಂಡರ್ ವರ್ಲ್ಡ್ ಅಂದ ತಕ್ಷಣ ನೆನಪಾಗೋದು ಓಂ, ಶಿವಣ್ಣ, ಉಪ್ಪಿ ಸರ್, ಪ್ರೇಮ್ ಸರ್, ಇವರೇ ನೆನಪಾಗ್ತಾರೆ ನಮಗೆ. ಸೊ ಅವರೇ ಬಂದು ಟ್ರೈಲರ್ ಲಾಂಚ್ ಮಾಡಿದ್ರು ನಿಮಗೆ, ಶಿವಣ್ಣ, ಪ್ರೇಮ್ ಸರ್ ಬಂದು. ಶಿವಣ್ಣ, ನೀವು ಲಾಂಗ್ ಹಿಡಿದಿ ಸ್ಟೈಲ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಹೌದು. ಐ ಥಿಂಕ್ ಅದು ಹೆಂಗೆ ಅಂದರೆ, ಆ ಲಾಂಗ್ ಅವರು ಅದರಲ್ಲಿ ಒಂದು ಪ್ರೋ
ಕರೆಕ್ಟ್ ಅವ್ರನ್ನ ಬೀಟ್ ಮಾಡೋರು ಯಾರು ಇಲ್ಲ. ಹೌದು ಅವ್ರ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಬರೋದು ತುಂಬಾ ತುಂಬಾ ದೊಡ್ಡ ವಿಷಯ. ಹೌದು ಸರ್. ಅದು ಹೆಂಗಿತ್ತು ಮೂಮೆಂಟ್ ಟ್ರೇಲರ್ ಲಾಂಚ್? ಅಂದ್ರೆ ಏನೋ ಒಂದು ಸ್ವಲ್ಪ ಮಾಡಿದೀವಪ್ಪ ನಾವು ಎಫರ್ಟ್ ಹಾಕಿದೀವಿ ಅಂತ ಅನಿಸ್ತು. ಬಹಳ ಖುಷಿ ಆಯ್ತು ಸರ್. ಅಂತ ಒಬ್ಬ ಲೆಜೆಂಡ್ ನಮ್ಮ ಸಿನಿಮಾ ಪೋಸ್ಟರ್ನ ಹೊಗಳೋದೇ ಅದೊಂದು ನಮಗೆ ಒಂದು ಪ್ರಶಸ್ತಿ ಸಿಕ್ತಂಗೆ. ಆ್ಯಂಡ್ ಅವ್ರು ಬಂದಿದ್ದು ಕೂಡ ಪ್ರೇಮ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು. ಶಿವಣ್ಣ ಹೇಳ್ತಾರೆ ಸ್ಟೇಜ್ ಮೇಲೆ, ಜೋಗಿ ಮತ್ತೆ ಓಂ ನನ್ನ 2 ಕಣ್ಣು ಇದ್ದಂಗೆ ಅಂತ ಹೇಳಿ. ಸೊ ಎಲ್ಲ ಒಬ್ಬ ಹೀರೋಗೂ ಒಂದು ಅಂಡರ್ ವರ್ಲ್ಡ್ ಸಿನಿಮಾ ಅನ್ನೋದು, ಒಂದು ಆಕ್ಷನ್ ಸಿನಿಮಾ ಅನ್ನೋದು ಲೈಫ್ ಕೊಟ್ಟಿದೆ. ನಾನು ಅದನ್ನ ವೇದಿಕೆ ಮೇಲೆ ಕೂಡ ಹೇಳಿದೆ. ಈಗ ಕರಿಯಾ ಸಿನಿಮಾ ದರ್ಶನ್ ಸರ್ಗೆ ಲೈಫ್ ಕೊಡ್ತು, ಶಿವಣ್ಣ ಅವ್ರಿಗೆ ಜೋಗಿ ಓಂ ಕೊಡ್ತು, ಡಾಲಿ ಧನಂಜಯ್ ಅವ್ರಿಗೆ ಡಾಲಿ ಪಾತ್ರ ಅನ್ನೋದು ತುಂಬಾ ಚೆನ್ನಾಗಿ ಅವ್ರನ್ನ ಮೇಲೆ ಕೆತ್ಕೊಂಡು ಹೋಯ್ತು. ಅದೇ ರೀತಿ ನಮಗೂ ಏನೋ ಒಂದು ಆಶಾಭಾವನೆ ಸರ್, ಏನೋ ಒಂದು ಆಗುತ್ತೆ, ನಾವು ಈ ಥರದ್ದು ಒಂದು ಆಕ್ಷನ್ ಸಿನಿಮಾ ಮಾಡಿದ್ರೆ, ಇಲ್ಲ ಒಂದು ಭೂಗತ ಲೋಕದ ಸಿನಿಮಾ ಮಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗ್ತೀವಿ. ದುನಿಯಾ ವಿಜಯ್ ಸರೇ ತೊಗೊಂಬೋದು ನೀವು, ಸಲಗ ಭೀಮಾ ಎಲ್ಲ ಯಾವ ರೀತಿ ಅವ್ರಿಗೆ ಹೆಸರು ತಂದು ಕೊಡ್ತು ಅಂತ ಹೇಳಿ. ಸೊ ಅದೊಂದು ಪ್ಯಾಟ್ರನ್ ಅಲ್ಲಿ ನನ್ನ ಒಂದು ಅನಲೈಸೇಷನ್ ಮಾಡಿ ನಾನು ಈ ಸಿನಿಮಾ ಮಾಡಬೇಕು ಅಂತ. ಶಿವಣ್ಣ ಅದನ್ನ ಒಪ್ಕೊಂಡಿದಾರಲ್ಲ, ಅದಕ್ಕೆ ಒಂದು ಅಪ್ರಿಸಿಯೇಷನ್ ಮಾಡಿದ್ರಲ್ಲ ಅನ್ನೋದೇ ನಮಗೊಂದು ಪ್ರಶಸ್ತಿ ಸಿಕ್ಕದಷ್ಟೇ ಖುಷಿ ಆಯ್ತು ಸರ್. ನಿಜ ಸರ್. ಡಾಲಿ ಸರ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಲೈಕ್ ಬ್ರದರ್ ತರನೇ ಇದ್ದಾರೆ ಅಂತ ಹೇಳ್ಬೋದು. ಹೌದು. ಅಂದ್ರೆ ಅವ್ರ ಕಡೆಯಿಂದ ಬಂದಿದ್ದ ಇದು ನಿಮ್ಗೆ ಪಾತ್ರ ಹೆಂಗೆ? ಪಾತ್ರ ಇಲ್ಲ, ನನಗೆ ಒಂದ್ ದಿವಸ ಒಂದು ಮೆಸೇಜ್ ಬರುತ್ತೆ ಡಾಲಿ ಟೀಮಿಂದ, ಡಾಲಿ ಪಿಕ್ಚರ್ಸ್ ಕಡೆಯಿಂದ. ಸೊ ಆಡಿಷನ್ ಬರ್ತೀನಿ, ಆಡಿಷನ್ ಮಾಡಿ ಕೆಲವು ವರ್ಕ್ಶಾಪ್ಸ್ ಎಲ್ಲ ಮಾಡಿ ಆಮೇಲೆ ಫೈನಲ್ ಕಾಲ್ ತಗೊಂಡು ಆಫ್ಟರ್ 6-7 months ಅವ್ರು ಫೈನಲೈಸ್ ಮಾಡ್ತಾರೆ, ಓಕೆ ನೀ ರಾಕ ಅಂತ. ಸೊ ಈ ಥರ ಆಯಿತು. ಐ ಥಿಂಕ್ ರಾಕ ಅನ್ನೋ ಹೆಸರೇ ತುಂಬಾ ವೈಲೆಂಟ್ ಆಗಿದೆ. ಅದು ಎಸ್, ತುಂಬಾ ತುಂಬಾ ಅದೇ ಥರ ಇದೆ. ಹೌದು, ತುಂಬಾ ವೈಲೆಂಟ್ ಆಗೇ ಕಾಣುತ್ತೆ. ಜನ ತುಂಬಾ ಇಷ್ಟಪಡ್ತಾರೆ ಈ ಕ್ಯಾರೆಕ್ಟರ್ನ. ಎಸ್. ಐ ಥಿಂಕ್ ಡಾಲಿ ಅವರು ಸೆಟ್ಟಿಗೆ ಬರ್ತಿದ್ರಾ ಧನಂಜಯ್ ಅವರು? ಏನಾದ್ರು ಹೇಳ್ತಿದ್ರು, ನಿಮ್ಗೆ ಸಜೆಷನ್ ಕೊಡ್ತಿದ್ರ? ಲಾಂಗ್ ಹಂಗಲ್ಲ ಹಿಡಿಯೋದು ಹಂಗೆ ಹಂಗಲ್ಲ. ಅವ್ರು ಏನಂದ್ರೆ ನಮ್ಮ ಸಿನಿಮಾ ಮೇಕಿಂಗ್ ಸ್ಟೈಲ್ ತುಂಬಾ ಅಪ್ರಿಶಿಯೇಟ್ ಮಾಡೋರು. ಓಕೆ. ಯಾಕೆಂದ್ರೆ ಏನೇ ಒಂದು ಸೀನ್ ಮಾಡ್ಬೇಕಂದ್ರೆ ಯೂಶಲಿ ಎಲ್ಲ ಸೆಟ್ ಹಾಕಿ ಇಲ್ಲ HMTಲಿ ತುಂಬಾ ಇನ್ವೆಸ್ಟ್ ಮಾಡೋರು. ನಾವೆಲ್ಲ ಲೈವ್ ಲೊಕೇಶನ್ಸೇ ಹೋಗ್ತಾ ಇದ್ವಿ. ಅಂದ್ರೆ ನಮ್ಗೆ ಆ ಅಥೆಂಟಿಸಿಟಿ ಬೇಕಿತ್ತು ನಮ್ಮ ಸಿನಿಮಾಗೆ. ಸೊ ನಾವು ಎಲ್ಲ ಸ್ಲಮ್ಗಳಲ್ಲೇ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಯಾವ್ದಾದ್ರು ಶೆಡ್ಗಳಲ್ಲಿ ಎಲ್ಲೆಲ್ಲಿತ್ತು ಪಾಪ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡು, ಅಲ್ಲಿ ಯಾರೋ ಲೇಬರ್ಸ್ ಇರ್ತಾ ಇದ್ರು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಅವ್ರ ಜೊತೆನೆ ನಾವೆಲ್ಲ ಜೆಲ್ಲಾಗ್ಬಿಟ್ಟು ಒಂಥರ ರಿಕ್ವೆಸ್ಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಧನಂಜಯ್ ಸರ್ ಸೆಟ್ಟಿಗೆ ಬಂದಾಗಲ್ಲ ಎಲ್ಲಿ ಹುಡುಕ್ತಿರೋ ಈ ತರ ಲೊಕೇಶನ್, ನಾನು ಬೆಂಗಳೂರಲ್ಲಿ ಇಷ್ಟು ವರ್ಷ ಇಟ್ಕೊಂಡು ಈ ತರ ನೋಡೇ ಇಲ್ವಲ್ಲ ಲೊಕೇಶನ್, ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ನಾವು ಸೆಟ್ ಹಾಕಿದ್ರು ಈ ತರ ನಾವು ಫಿನಿಶಿಂಗ್ ಕೊಡಕ್ಕಾಗಲ್ಲ, ಏನೋ ಪ್ರೊಡಕ್ಷನ್ ತುಂಬಾ ಸೇವ್ ಮಾಡ್ತಾ ಇದೀರಾ ಬಿಡು ಅಂತ ಹೇಳಿ ಖುಷಿಯಾಗಿ ಹೋಗೋರು. ಸೊ ಅದೊಂದು ನಮ್ಮ ಒಂದು ಎಫರ್ಟ್, ನಮ್ಮ ಲೊಕೇಶನ್ ನಾವು ಮಾಡಿದ ರೆಕ್ಕಿ ತುಂಬಾ ಹೆಲ್ಪ್ ಆಯ್ತು ನಮ್ಮ ಸಿನಿಮಾ. ಅಂದ್ರೆ ನೀವು ಒಂಥರ ಪ್ರೊಡಕ್ಷನ್ ಮ್ಯಾನೇಜರ್ ತರ ಇದೀರಾ ಅನ್ಸುತ್ತೆ ಈ ಸಿನಿಮಾಗೆ. ಅಂದ್ರೆ ನನಗೆ ತುಂಬಾ ಆಸೆ ಇತ್ತು ಸರ್, ನನಗೆ ಪ್ರೊಡಕ್ಷನ್ ಕಲಿಬೇಕು ಅಂತ ಆಸೆ ಇತ್ತು. ಅವ್ರು ಒಂದ್ ದಿವಸನೂ ಕ್ಯಾರವಾನ್ ಅಲ್ಲಿ ಇರ್ಲಿಲ್ಲ. ನನ್ ಕ್ಯಾರವಾನ್ ಇಲ್ಲ, ಕ್ಯಾರವಾನ್ ಇತ್ತು, ಬಟ್ ಇರ್ತಾಯ್ತು, ಅವ್ರಿಗೆ ಅಲ್ಲಿ ಕೆಲಸ ಇರ್ಲಿಲ್ಲ ಕ್ಯಾರವಾನ್ ಅಲ್ಲಿ. ಅಂದ್ರೆ ನನ್ಗೆ ಅದು ಪ್ರೊಡಕ್ಷನ್ ಯಾವ ರೀತಿ ರನ್ ಆಗುತ್ತೆ, ಏನೇನು ಖರ್ಚಾಗುತ್ತೆ, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ಏನಕ್ಕೆ ಎಲ್ಲಾರ್ದು ಏನೇನ್ ರೇಟ್ ಇದೆ, ಯೂನಿಟ್ ಇಂದ ಏನ್ ರೇಟ್ ಕೊಡ್ತಾರೆ, ಅಸೋಸಿಯೇಷನ್ ಇಂದ, ಚೇಂಬರ್ ಇಂದ ಯಾರ್ಯಾರಿಗೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ನನ್ ಕಲಿಯೋದು ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ದೂರದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತು ಎಲ್ಲಾ ಹೀರೋಗಳದ್ದು ಒಂದೊಂದು ಪ್ರೊಡಕ್ಷನ್ ಹೌಸ್ ಇದೆ. ನೀವು ಯಾವ್ದೇ ಹೀರೋ ತಗೊಂಡ್ರು ಇವತ್ತು ಯಶ್ ಸರ್ ಅಂತವ್ರೇನೆ ಈ ಒಂದು ಆ ಮಟ್ಟಕ್ಕೆ ಬೆಳೆದು ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಅಂದ್ರೆ ಒಂದು ಗ್ರೌಂಡ್ ಲೆವೆಲ್ ಇಂದ, ಒಂದು ಗ್ರಾಸ್ ರೂಟ್ ಲೆವೆಲ್ ಇಂದ ನಾವು ಕಲ್ತ್ರೆ ಅದು ಮುಂದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಲಿ ನಾನು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಕಲಿತಾ ಇದ್ದೆ. ಎಸ್, ಐ ಥಿಂಕ್ ಕ್ಯಾರವನ್ನ ಕರೆಕ್ಟ್ ಆಗಿ ಅವ್ರು ಯೂಸ್ ಮಾಡ್ಕೊಂಡಿರ್ತಾರೆ. ಆರಾಮಾಗಿ ಆಚೆನೆ ಇರ್ತದೆ. ನನಗೇನಂದ್ರೆ ಕಾಯೋದಂದ್ರೆ ನನಗೆ ತುಂಬಾ ಇರಿಟೇಷನ್. ನನಗೆ ಅಟ್ಲೀಸ್ಟ್ ಅಲ್ಲಿ ಸುತ್ತಾ ಇದ್ರೆ ಏನ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಅಂತ ನೋಡೋದೇ ನಂಗೆ ಇಷ್ಟ. ಸೊ ಅರ್ಧ ಟೈಮ್ ಒಳಗಿಂದ ಬಗ್ ನೋಡೋದು, ನನ್ ಶಾರ್ಟ್ ಇದೆ ಇಲ್ವಾ ಅಂತ, ಸರಿ ಅಲ್ಲಿ ಬಂದು ಕುತ್ಕೊಳ್ಳೋದ ಅಂತ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋದು ಅಷ್ಟೇ. ಐ ಥಿಂಕ್ ಸೆಟ್ ತುಂಬಾ ಜಾಲಿಯಾಗಿ ಇತ್ತು ಅನ್ಸುತ್ತೆ. ಹೌದೌದು, ಸಿನಿಮಾ ಒಂದು ಅಂಡರ್ ವರ್ಲ್ಡ್, ಒಂದು JC, ಒಂದು ಲವ್ ಸ್ಟೋರಿ, ಒಂದು ಆಕ್ಷನ್ ಇದ್ರು ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ತುಂಬಾ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ನಮ್ಗೆ ಅದು ಟೈಮ್ ಹೋಗ್ತಾ ಇದೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಪಾಪ ನಾವು ವರ್ಕ್ ಮಾಡ್ತಾ ಇದ್ ಸ್ಟೈಲ್ ನೋಡಿ ಯೂನಿಟ್ ಅವ್ರು ಸಪೋರ್ಟ್ ಮಾಡೋರು. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇದ್ವಿ. ಇಲ್ಲ ಇವರೆಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ, ಏನೋ ಒಂದು ಆಗುತ್ತೆ ಸಿನಿಮಾ, ಇವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ಪಾಪ ಎಲ್ಲ ಎವ್ರಿ ಡೇ 1 hour ಎಕ್ಸ್ಟ್ರಾ ನಮ್ಗೆ ವರ್ಕ್ ಮಾಡ್ಕೊಟ್ಟಿದ್ದಾರೆ ವಿತೌಟ್ ಎನಿ ಪೇಮೆಂಟ್. ನಾನು ಅದಕ್ಕೆ ಯಾವಾಗ್ಲೂ ಋಣಿಯಾಗಿರ್ತೀನಿ ನಮ್ಮ ಯೂನಿಟ್ ಅವ್ರಿಗೆ. ಸೊ ಆ ರೀತಿ ನಮ್ದು ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕೆಲಸಗಳಾಗೋದು. ಎಸ್ ಮ್ಯಾಮ್, ನೀವು ಹೇಳಿದ್ರಿ ನಾನು ಮಾಡ್ಲಿಂಗ್ ಮಾಡಬೇಕಿತ್ತು, ಆ ಥರದ್ದು ಈ ಥರದ್ದು ಒಂದು ಲಿಸ್ಟ್ ಇತ್ತು. ಆಮೇಲೆ ನಿಮ್ಮ ಅಪ್ಪಾಜಿ ಹೇಳಿದ್ರು ಸಿನಿಮಾಗೆ ಹೋಗಂಗಿದ್ರು ಹೋಗು ಅಂತ. ಓಕೆ, ಅದಾದಮೇಲೆ ಆಡಿಷನ್ ಇರುತ್ತೆ ಅಥವಾ ವಾಟ್ ಎವರ್ ದ ಪ್ರೋಸೆಸ್ ಎಲ್ಲ ಇರುತ್ತೆ. ಅದು ಮುಗಿಸ್ಕೊಂಡು ಫಸ್ಟ್ ಡೇ ಆಫ್ ಶೂಟ್ ಅಂತ ಇರುತ್ತೆ. ಹೆಂಗಿತ್ತು ನಿಮ್ಮ ಫಸ್ಟ್ ಡೇ ಆಫ್ ಶೂಟ್? ನೆನಪಿದೆ ನಿಮಗೆ ಏನು ಸೀನ್ ಇತ್ತು ಅಂತ?
ಸೊ ಫಸ್ಟ್ ಡೇ ಬಂದು ರಂಗಾಯಣ ರಘು ಸರ್ ಜೊತೆ ಇದ್ದಿದ್ದು ಸೀನ್, ಒಂದೇ ಸೀನ್ ಇದ್ದಿದ್ದು ನನಗೆ ಐಡಿ ದಿನದಲ್ಲಿ. ಓಕೆ. ಸೊ ಸೆಕೆಂಡ್ ಹಾಫಲ್ಲಿ ಇತ್ತು. ಹ್ಮ್ ಹ್ಮ್ ಸೊ ಬೆಳಗ್ಗೆ ಫಸ್ಟ್ ಬಂದೆ, ಮೇಕಪ್ ಎಲ್ಲ ಹಾಕಿ ಕಾಸ್ಟ್ಯೂಮ್ ಎಲ್ಲ ಹಾಕಿದಾಯ್ತು. ಸೊ ಐ ವಾಸ್ ಲೈಕ್ ಓಕೆ, ಇವಾಗ ಸರ್ ಜೊತೆ ಸೀನ್, ಇವಾಗ ಬೇರೆ ಯಾರ ಜೊತೆ ಆದ್ರೂ ಯು ಕ್ಯಾನ್ ಟೇಕ್ ಅನದರ್ ಎಕ್ಸ್ಟ್ರಾ ಟೇಕ್ ಓ ಸಮಥಿಂಗ್. ಮಿಸ್ಟೇಕ್ ಮಾಡಿದೆ ಸರ್ Okay. ಜೊತೆ ಹಂಗಾಗೋದಿಲ್ಲ, ಯು ಹ್ಯಾವ್ ಟು ಬಿ. ಏನಕ್ಕಂದ್ರೆ ಹೌದು. ಅವ್ರು 2 ನಿಮಿಷ ಸರ್ ತಗೊಂಡಿದ್ದು, ನಾನು ಬೆಳಗಿನ ಸ್ಕ್ರಿಪ್ಟ್ ಇಟ್ಕೊಂಡು ಕೂತ್ಕೊಂಡಿದ್ದೆ, ಹ್ಮ್. ಅವ್ರು 2 ನಿಮಿಷ ಬಂದ್ರು, ಸೀನ್ ಎಕ್ಸ್ಪ್ಲೇನ್ ಮಾಡಿದ್ರು, ಡೈಲಾಗ್ ಒಂದೇ ಸಲ ಹಿಂಗೆ ನೋಡ್ಕೊಂಡಿದ್ದು, ಓಕೆ ಶಾರ್ಟ್. ಹ್ಮ್ ಐ ವಾಸ್ ಲೈಕ್ 2 ನಿಮಿಷದಲ್ಲಿ ಅವ್ರು ಪ್ರಿಪೇರ್ ಆಗಿದ್ದಾರೆ ಅಂತ. ಸೊ ಅದು ಐ ಮೀನ್ ಏನಂತಾರೆ, ಅಷ್ಟು ಫಾಸ್ಟ್ ಆಗಿ ಅವ್ರಿದ್ದಾಗ ನಾವು ಅವ್ರಿಗೆ ಇನ್ನೊಂದು ಟೇಕ್ ಕೊಡೋದು ಸರಿ ಅಲ್ಲ ಅಲ್ವಾ, ಲೈಕ್ ಇವನ್ ದೋ ವೇರ್ ಅ ನ್ಯೂ ಕಮರ್. ಸೊ ಅದಕ್ಕೆ ನಾನು ಫುಲ್ ಕುತ್ಕೊಂಡು ಇಡೀ ಸೀನ್ ಪ್ರಿಪೇರ್ ಆಗಿ ಫಸ್ಟ್ ಶಾರ್ಟ್ ಮುಗಿಸಿ ಅದನ್ನ ಐ ವಾಸ್ ಲೈಕ್ ಓಕೆ, ಏನೋ ಮಾಡಿದೀನಿ ಇವತ್ತು ಅಂತ. ಸೊ ಅದು ಫಸ್ಟ್ ಡೇ ಇದ್ದಿದ್ದು ಬಗ್ಗೆ. ಎಸ್ ಸರ್, ನಿಮ್ಮ ಫಸ್ಟ್ ಡೇ ಶೂಟ್. ನಂದು ಫಸ್ಟ್ ಡೇ ಶೂಟು ನಡುವೆ ಅಂತರಲ್ಲಿ ಫಸ್ಟ್ ಡೇ ಶೂಟ್ ಅಂದ್ರೆ ಅದು ನನಗೆ ಈಗಲೂ ಮರೆಯೋಕ್ಕಾಗಲ್ಲ. ಹೇಳಿ. ಫಸ್ಟ್ ಡೇನೆ ರೊಮ್ಯಾನ್ಸ್ ಸೀನ್ ಇಟ್ಬಿಟ್ಟಿದ್ರು. Okay. ಅದು ಐಶಾನಿ ಶೆಟ್ಟಿ ಅವ್ರ ಜೊತೆ. ನನಗೆ ಅದು ಅವಾಗ ಐಶಾನಿ ಶೆಟ್ಟಿ ಅವರು ಅಂದ್ರೆ ಸ್ವಲ್ಪ ಫೇಮಲ್ ಇದ್ರು, ವಾಸ್ತು ಪ್ರಕಾರ ಮಾಡಿದ್ರು. ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಸ್ವಲ್ಪ ಎಲ್ಲಾ ಹುಡುಗರಿಗೂ ಕ್ರಶ್ ಅಲ್ಲಿ ಇದ್ರು ಅವರು. ಹೌದು. ನನಗೆ ಅವಾಗ ನನ್ಗೆ ಇನ್ನೂ ಎಷ್ಟು 19 years 20 years ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಶೂಟಿಗೆ. ಇಲ್ಲ ನೀನ್ ಹಿಂಗೆ ಕಿಸ್ ಮಾಡಕ್ ಹೋಗ್ಬೇಕು, ಅವ್ರು ತಪ್ಪಿಸ್ಕೊಂತಾರೆ ಅಂದ್ರು. ನನಗೆ ಎಲ್ಲಾ ಕಡೆ ಬೇವ್ರು ಸ್ಟಾರ್ಟ್ ಆಗೋಯ್ತು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದೆ. ಅದು ಡೈಲಾಗ್ ಇಲ್ಲ, ಏನು ಇಲ್ಲ, ಬರೀ ಸುಮ್ನೆ ಹಿಂಗ್ ನನಗೆ ಹತ್ರ ಹೋಗ್ತೀನಿ, ಅವ್ರು ತಪ್ಪಿಸ್ಕೊಂಡು ಓಡೋಗ್ಬೇಕು. ಅದು ಹಿಂಗೆ ಫುಲ್ ಬ್ರೇಕ್ ಹೊಡ್ದಿ ಹೋಗ್ತಾ ಇದೀನಿ. ಕಟ್ ಅದನ್ನೇ ಒಂದು 20 ಟೇಕ್ ಆಯ್ತು. ಡೈರೆಕ್ಟರ್ ಅವತ್ತು ಫುಲ್ ತಲೆ ಕೆಡ್ಸ್ಕೊಂಡು, ಇವತ್ತು ಆಗಲ್ಲ ಇವನ್ ಕೈಲಿ ಹೀರೋ ಆಕ್ಟಿಂಗ್ ಮಾಡಕ್ ಆಗಲ್ಲ, ಹೀರೋ ಚೇಂಜ್ ಅನ್ಬಿಟ್ರು. ನನಗೆ ಫ್ರಸ್ಟ್ರೇಷನ್, ಇದೇನಿದೆಯೋ ಅಟ್ಲೀಸ್ಟ್ ಡೈಲಾಗ್ ಆದ್ರೂ ಕೊಟ್ಟಿದ್ರೆ ಏನೋ ಒಂದು ಆಕ್ಟ್ ಮಾಡ್ತಾ ಇದ್ದಲ್ಲ. ಯಾಕೆಂದ್ರೆ ನಾನು ಥಿಯೇಟರ್ ಆರ್ಟಿಸ್ಟ್, ನಾನು ಥಿಯೇಟ್ರಲ್ಲಿ ಬಂದಿದ್ದು. ನಮ್ಮ ಥಿಯೇಟ್ರಲ್ಲಿ ಈ ತರ ರೊಮ್ಯಾನ್ಸ್ ಇರ್ತಾ ಇರ್ಲಿಲ್ಲ, ಏನೂ ಇರಲಿಲ್ಲ. ಡೈಲಾಗ್ ಕೊಡ್ತಾ ಇದ್ರು, ನಾವು ಹೋಗಿ ಆಕ್ಟ್ ಮಾಡ್ತಾ ಇದ್ವಿ ಸ್ಟೇಜ್ ಮೇಲೆ. ಅದು ಶೋ ಎಲ್ಲ ಮುಗ್ದೋಗೋದು, ಎಲ್ಲರೂ ಚಪ್ಪಲ್ ಹೊಡೆಯೋರು ಬರ್ತಾ ಇದ್ವಿ. ಸಡನ್ ಆಗಿ ಆ ಫ್ರೇಮ್ ಅಲ್ಲಿ ನೀನ್ ಹಿಂಗೆ ಕಿಸ್ ಕೊಡಕ್ ಹೋಗ್ಬೇಕು ಅಂದ್ಬಿಟ್ರೆ ನನಗೆ ಹೆಂಗೆ ಆಕ್ಟ್ ಮಾಡ್ಲಿ? ಅದು ಫಸ್ಟ್ ಡೇ ಆಫ್ ಶೂಟ್. ಆಮೇಲೆ ಏನೇನೋ ಮಾಡಿ ನಮ್ಮ ಮಂಜು ಮಂಡಗ ಸರ್, ಇಲ್ಲ ಪಾಪ ಇನ್ನು ಚಿಕ್ಕ ಹುಡುಗ, ನೀನ್ ಅವ್ನಿಗೆ ಫಸ್ಟ್ ಡೇನೆ ನೀನ್ ತಗೊಬಂದು ಕಿಸ್ಸಿಂಗ್ ಸೀನ್ ಕೊಟ್ಬಿಟ್ರೆ ಹಿಂಗೆ ಅವ್ನಿಗೆ ಕಷ್ಟ ಆಗಲ್ವಾ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ, ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಬೇರೆ ಸೀನ್ಗಳು ಇರ್ತಾ ಇತ್ತು. ಅದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಆಮೇಲೆ ರವೀಣ್ ಸರ್ಗೆ ಅನ್ಸ್ತು ಸಿನಿಮಾ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಇಟ್ಕೊಂಡಿದ್ರು, ಇವ್ನಿಗೆ ರೊಮ್ಯಾನ್ಸ್ ಕಷ್ಟ ಅಂತ ಹೇಳಿ. ಎಲ್ಲ ಸಿನಿಮಾ ಮುಗಿದ್ಮೇಲೆ ಇದನ್ನ ಲಾಸ್ಟ್ ಅಲ್ಲಿ ಪ್ಲಾನ್ ಮಾಡೋಣ ಅಂತ. ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ ರೊಮ್ಯಾನ್ಸ್ ಸಾಂಗ್ ಅಲ್ಲಿ. ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಅವಾಗ ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ನಮ್ಗೆ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿ. ಏನೋ ಇಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ಯಾಕೆ ಫಸ್ಟ್ ಡೇ ಮಾಡ್ಲಿಲ್ಲ ಅಂತ. ಇಲ್ಲ ಸರ್, ಸ್ವಲ್ಪ ಅದು ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಿತ್ತು ಸರ್ ಅಂತೆಲ್ಲ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಆಡಿಯೋ ಲಾಂಚ್ ಅಲ್ಲಿ, ನಾನು ಹೀರೋ ಚೇಂಜ್ ಮಾಡಿದ್ರೆ ನನ್ನ ಪ್ರಕಾರ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಕೊಂತ ಇದ್ದೆ, ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಜೀವ ತುಂಬ್ದ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದ ಅಂತ ಹೇಳಿ ಅವತ್ತು ಎಲ್ಲಾರ ಮುಂದೆ ಹೊಗಳಿದ್ರು ನನ್ನ. ಸೋ ನೈಸ್. ಆ ಫಸ್ಟ್ ಡೇ ಟೇಕ್ ಅವತ್ತು ಮಾಡ್ಲಿಲ್ಲ ಅಂದ್ರಲ್ಲ, ಅದನ್ನ ಯಾವಾಗ ಮಾಡಿದ್ರಿ? ಅಂದ್ರೆ ಅದು ಸ್ವಲ್ಪ ತಿರ್ಗಾ ನೆಕ್ಸ್ಟ್ ಡೇ ಮಾಡಿ ತಿರ್ಗಾ ಶೂಟ್ ಮಾಡಿದಾಯ್ತು ಸರ್. ಬಟ್ ಅಲ್ಲಿ ಫಸ್ಟ್ ಡೇ ಆಫ್ ಶೂಟ್ಗೂ JC ಸಿನಿಮಾದ ಫಸ್ಟ್ ಡೇ ಆಫ್ ಶೂಟ್ಗೂ ಒಂದಿಷ್ಟು ಬದಲಾವಣೆಗಳಾಗಿರುತ್ತೆ. ಸಿನಿಮಾ ಗೊತ್ತಿರುತ್ತೆ, ನೀವು ಕಥೆಯಲ್ಲೂ ಕೂಡ ಟ್ರಾವೆಲ್ ಮಾಡಿರ್ತೀರಾ. ಹೌದು. ಇದ್ರ ಫಸ್ಟ್ ಡೇಗೆ ಹೆಂಗಿತ್ತು? ಅಂದ್ರೆ ಆಫ್ಟರ್ ಅ ಲಾಂಗ್ ಗ್ಯಾಪ್, ಅದು ಹೇಳ್ಬೇಕಂದ್ರೆ ಅಂದ್ರೆ ಈಗ ನಾನು ಸಿನಿಮಾಗಳು ಮಾಡಿ ತುಂಬಾ ವರ್ಷಗಳಾದ್ಮೇಲೆ ತಿರ್ಗಾ ಕ್ಯಾಮ್ರಾ ಫೇಸ್ ಮಾಡಕ್ ಬಂದಿದ್ದು. ಅದೇ ಫಸ್ಟ್ ಡೇನೆ ನಂದು ಬೇಡಿ ಹಾಕೊಂಡು ಜೈಲಿಗೆ ಹೋಗುವಂತ ಸೀನ್ ಇತ್ತು. ಈಗ ಟ್ರೈಲರ್ ಅಲ್ಲಿ ನೋಡ್ಬೋದು, ಲಾಸ್ಟ್ ಶಾಟಿಂಗ್ಗೆ ಇಟ್ಟಿದ್ದಾರೆ. ಅದೇ ಎಲ್ಲರೂ ಹೇಳ್ತಾ ಇದ್ರು, ಸರ್ ಇದು ಅಂದ್ರೆ ಫಸ್ಟ್ ಶಾಟೇ ನಾನು ಕ್ಲೈಮ್ಯಾಕ್ಸ್ ಶಾಟ್ ಇಟ್ಬಿಟ್ಟಿದ್ದೀನಿ, ಸೊ ನೀವು ಇಡೀ ಸಿನಿಮಾ ಜರ್ನಿನ ನೀವು ಟ್ರಾವೆಲ್ ಆಗಿರೋದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ಹೇಳಿದ್ರು. ನಾನು ಆಕ್ಚುಲಿ ಅದು ಒಂದು ಟೇಕ್ಗೆನೆ ಇಬ್ರು ಹಿಂಗೆ ಆಚೆ ಬರ್ತೀವಿ, ನಾನು ರಂಗಣ್ಣ ರಘು ಸರ್. ನೀವು ಟ್ರೈಲರ್ ನೋಡೋದ್ರಲ್ಲಿ ಇದೆ ಅದು. ಸೊ ಅದ್ರಲ್ಲಿ ನೀಟಾಗಿ ಮಾಡಿ ನಾನು ಹಿಂಗೆ ನೋಡಿ ಹೋಗೋದು ಅಷ್ಟೇ ಇದ್ದಿದ್ದು ನಂದು ಅವತ್ತು. ಎಲ್ಲರೂ ಒಂದೇ ಟೇಕ್ಗೆ ಓಕೆ ಮಾಡ್ಬಿಟ್ರು ಅದನ್ನ. ಅಂದ್ರೆ ಸಖತ್ತಾಗಿದೆ ಸರ್, ಸಖತ್ತಾಗಿ ಕೊಟ್ರಿ ಎಕ್ಸ್ಪ್ರೆಷನ್ ಅಂತ ಹೇಳಿ. ಫಸ್ಟ್ ಡೇ ಫಸ್ಟ್ ಶಾಟೇನೆ ಚೆನ್ನಾಗಿ ಕ್ಲಿಕ್ ಆಯ್ತು. ಐ ಥಿಂಕ್ ಆಸ್ ಅನ್ ಆಕ್ಟರ್ ಆಗಿ ಫಸ್ಟ್ ಡೇ ಆಫ್ ಫಸ್ಟ್ ಸಿನಿಮಾಗೆ ಒಂದು 20 ಟೇಕ್ ತಗೊಂಡು ಇಲ್ಲ ಆಗ್ತಾ ಇಲ್ಲ ಅನ್ನೋದಕ್ಕೂ ಎರಡನೇ ಸಿನಿಮಾಗೆ ಒಂದಿಷ್ಟು ಕಲ್ತ್ಕೊಂಡು ಅದಾದ್ಮೇಲೆ ಒಂದು ಟ್ರಾವೆಲ್ ಇರುತ್ತೆ. ನಂತರ ಅದು ಎರಡನೇ ಸಿನಿಮಾದ ಫಸ್ಟ್ ಟೇಕ್ ಓಕೆ ಆಗೋದು ಇಟ್ಸ್ ಗ್ರೇಟ್ ಅಚೀವ್ಮೆಂಟ್. ಕರೆಕ್ಟ್ ಸರ್, ಹೌದು. ಅಂದ್ರೆ ಅಷ್ಟು ನೊಂದಿದ್ವಲ್ಲ ಸರ್, ಬೆಂದಿ ಸೀದೋಗಿದ್ವಿ. 7 years 8 years ನಮ್ಗೆ ಅಷ್ಟು ರೋಸ್ಟ್ ಆಗ್ಬಿಟ್ಟಿತ್ತು ನಮ್ದು ಜೀವನ. ಈ ಇಂಡಸ್ಟ್ರಿಲಿ ಸಿನಿಮಾ ಆಗ್ತಾ ಇಲ್ಲ, ನಮ್ಗೆ ಯಾರು ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಫ್ರಸ್ಟ್ರೇಷನ್ ಅಲ್ಲೆಲ್ಲ ಚೆನ್ನಾಗಿ ನಮ್ಗೆ ಫೀಡ್ ಆಗಿ ನಾನ್ ಬಂದ್ರೆ ಸಾಕು, ನಾನು ಕ್ಯಾಮ್ರಾ ಮುಂದೆ ಬಂದ್ರೆ ಸಾಕು, ನಾನು ಸ್ಕೋರ್ ಮಾಡೋಣ, ನಾನು ಆಕ್ಟ್ ಮಾಡೋಣ ಅನ್ನೋದು ಒಳಗಡೆ ಆ ಫೈರ್ ಇತ್ತು ಸರ್. ಸೊ ಅದಕ್ಕೆ ಅದು ಇಷ್ಟು ಈಸಿಯಾಗಿ ಎಲ್ಲ ಮುಗಿತಾ ಬಂತು. ಸರ್, ನಿಮ್ಮ ಫಸ್ಟ್ ಡೇ ಆಫ್ ಶೂಟ್ ನೆನಪಿದೆ ನಿಮ್ಗೆ? ಕಂಪ್ಲೀಟ್ಲಿ ಅದು ಬರೆಯಕ್ಕೆ ಆಗಲ್ಲ.
ಆಕ್ಚುಲಿ ಫಸ್ಟ್ ಸ್ಕೆಡ್ಯೂಲ್ ಫುಲ್ ರಾಕಾ ಪೋರ್ಷನ್ಸೇ ಇದ್ದಿದ್ದು. ಓಕೆ. ಸೊ ಪ್ರಖ್ಯಾತ್ ಸರ್ ಹೇಳ್ದಂಗೆ ನಮ್ದೆಲ್ಲ ಲೈವ್ ಲೊಕೇಶನ್ಸ್ ಇತ್ತು ಆಲ್ಮೋಸ್ಟ್. ಅಂಡ್ ಅದು ಜಾಗಗಳು ಹೇಗಿತ್ತು ಅಂದ್ರೆ ಯಾರು ನಂಬಲ್ಲ, ಅದು ಬ್ಯಾಂಗ್ಳೂರು ಅಂತ ಸ್ಲಮ್ ಏರಿಯಾಸು, ಆ ಶೆಡ್ಗಳು ಎಲ್ಲ. ಸೊ ಫುಲ್ 8 to 10 days ಆಲ್ಮೋಸ್ಟ್ ಫಸ್ಟ್ ಸ್ಕೆಡ್ಯೂಲ್ ಇದ್ದಿದ್ದು. ಕಂಪ್ಲೀಟ್ ರಾಕಾ ಪೋರ್ಷನ್ ಇದ್ದಿದ್ದು. ಲೈಕ್ ಅವ್ರ ಮೌಂಟೇಜಸ್ಸು, ಸಣ್ಣ ಪುಟ್ಟ ಸೀನ್ಸ್ಗಳು. ತುಂಬಾ ಮಜಾ ಮಾಡ್ತಾ ಇದ್ದೆ ನಾನು. ಸೊ ರ್ಯಾಗ್ ಮಾಡೋದು, ಟಾರ್ಚರ್ ಕೊಡೋದು, ಇಲ್ಲ ನಂದೇನೋ ಕೆಲವೊಂದು ಸ್ಟೈಲ್ಸ್ ಮಾಡೋದು. ಫುಲ್ 8 days ಅದೇ. ಲೈಕ್ ಲಿಟ್ರಲಿ ಸಾಕಾದಾಗಿ, ಲೈಕ್ ರಿಯಲ್ ಲೈಫಲ್ಲಿ ಅದೆಲ್ಲ ಆಕ್ಚುಲಿ ಮಾಡೋಕ್ಕಾಗಲ್ಲ. ಸೊ ನಾನು ಒಂದೊಂದು ಬಿಟ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ಅದೆಲ್ಲ ಮಾಡೋಕೆ ತುಂಬಾನೇ ಈಸಿ ಆಗ್ತಾ ಇತ್ತು. ಅಲ್ಲೇನು ನರ್ವಸ್ನೆಸ್ ಆಗಲಿ, ಇಲ್ಲ ಏನಪ್ಪ ಮಾಡೋದು, ಕ್ಯಾಮ್ರಾ ಫಿಯರ್ ಆಗಲಿ, ಅದೆಲ್ಲ 1% ಇರಲಿಲ್ಲ. ಅದಕ್ಕೆ ಕಂಪ್ಲೀಟ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ಸರ್ ಚೇತನ್ ಜಯರಾಮ್ ಅವ್ರಿಗೆ ಹೋಗುತ್ತೆ. ಯಾಕಂದ್ರೆ ನಾವು 3 ಜನ ವರ್ಕ್ಶಾಪ್ಸ್ ಲೈಕ್ ನಾನ್ ಸ್ಟಾಪ್ ಮಾಡಿದೀವಿ. ಆಮೇಲೆ ಸರ್ ಹೇಗೆ ಅಂದ್ರೆ ಲೈಕ್ ಶೂಟ್ ಯಾವಾಗ ರೆಡಿ ಆಯ್ತು ಅಂದ್ರೆ ನಾವು 100% ಇದ್ದೀವಿ ಅಂತ ಅವ್ರು ಕನ್ಫರ್ಮ್ ಆದ್ಮೇಲೆನೆ ಓಕೆ ಲೆಟ್ಸ್ ಗೋ ಆನ್ ಶೂಟ್ ಅಂತ ಫಿಕ್ಸ್ ಆಗಿತ್ತು. ಫಾರ್ ಸಮ್ ರೀಸನ್ ಸ್ವಲ್ಪ ಡಿಲೇ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಲೈಕ್ ನಾನ್ ಸ್ಟಾಪ್ ನಾವೆಲ್ಲೂ 1 ನಿಮಿಷನೂ ಯಾರ್ದು ವೇಸ್ಟ್ ಮಾಡಲಿಲ್ಲ. ಸೊ ಅದೊಂದು ಅಪ್ರಿಸಿಯೇಷನ್ ನಮಗಿದೆ. ಎಸ್. ಪ್ರಖ್ಯಾತ್ ಸರ್, ಇವಾಗ ಒಂದು ತುಂಬಾ ಮಾತುಗಳು ಕಾಂಟ್ರವರ್ಸಿ ಅಂತಲ್ಲ, ತುಂಬಾ ಚರ್ಚೆಗಳು ನಡೀತಿರುತ್ತೆ. ಐ ಥಿಂಕ್ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಅದು ನೋಡಿ ಶ್ರೀಮಂತರ ಮಕ್ಕಳಿಗೆ ಅವಕಾಶ ಕೊಟ್ಟರು, ಹೊಸಬ್ರು ಅಂತಾರೆ ಬಟ್ ದುಡ್ಡಿದ್ದವ್ರಿಗೆ ಮಾಡಿದ್ರು ಅಂತ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿದೆ ಆ ಜರ್ನಿಲಿ ನೀವೆಷ್ಟು ಕಷ್ಟಪಟ್ಟಿರ್ತೀರ. ಐ ಥಿಂಕ್ ನೀವು ಹೇಳಿದಾಗೆ ಮೊನ್ನೆ ಹೇಳಿದ್ರಿ, ದುಡ್ಡಿದ ತಕ್ಷಣ ಸಿನಿಮಾಗಳು ಮಾಡೋಕ್ಕಾಗಲ್ಲ, ಅದಕ್ಕೊಂದು ಜರ್ನಿ ಇರಬೇಕು ಅಂತ. ಆ ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ಸರ್ ಅದು ಫ್ಯಾಕ್ಟೇ ಅಲ್ವಾ ಸರ್? ಇವಾಗ ನಾವು ನೋಡ್ತಾ ಇದೀವಲ್ಲ, ಕಣ್ಮುಂದೆನೆ ನೋಡ್ತಾ ಇದೀವಿ. ಶ್ರೀಮಂತರು ಮಕ್ಕಳಾಗ್ಲಿ, ಸೂಪರ್ ಸ್ಟಾರ್ ಮಕ್ಕಳಾಗ್ಲಿ ಫೇಲ್ ಆಗಿರೋ ಉದಾಹರಣೆಗಳು ತುಂಬಾನೇ ಇದೆ. ಆಮೇಲೆ ಯಾರು ಬಡವ್ರ ಮಕ್ಕಳು ಇವತ್ತು ಸೂಪರ್ ಸ್ಟಾರ್ ಆಗಿರೋ ತುಂಬಾ ಉದಾಹರಣೆಗಳಿದೆ. ಸೊ ಅಲ್ಟಿಮೇಟ್ಲಿ ಹಣ ಕಲೆನ ಡಿಸೈಡ್ ಆಗಲ್ಲ ಸರ್. ಒಬ್ಬೊಂದು ಮನುಷ್ಯನಲ್ಲಿ ಕಲೆ ಇರೋದು, ಅವ್ನು ನಿಜವಾದ ಕಲೆ ಇದ್ರೇನೆ ಅವನು ಬೆಳೆಯೋದಕ್ಕೆ ಸಾಧ್ಯ. ಸೊ ಎಲ್ಲಾರ್ಗು ನಮ್ಮ ಏನೋ ಒಂದು ದೂರದಿಂದ ನೋಡುವವ್ರಿಗೆ ಏನೋ ಇವ್ರು ಹಾಗೆ ಇವ್ರು ಹೀಗೆ ಅಂತ ಅನ್ಸುತ್ತೆ. ಬಟ್ ಇನ್ಸೈಡ್ ಜರ್ನಿ ಅವ್ನೊಬ್ಬಂಗೆ ಗೊತ್ತಿರುತ್ತೆ, ಅವ್ನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಎಷ್ಟು ಸ್ಟ್ರಗಲ್ ಇರುತ್ತೆ. ನಾವು ಬಿಹೈಂಡ್ ದಿ ಕ್ಯಾಮ್ರಾ ಏನೆಲ್ಲ ಕಷ್ಟಪಟ್ಟಿರ್ತೀವಿ ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅಂತ ನಮ್ಮ ಫಸ್ಟ್ ಸರ್ಕಲ್ಗೆ ಹಾಗೂ ನಮ್ಮ ಟೀಮ್ಗೆ ಅಷ್ಟೇ ಗೊತ್ತಿರುತ್ತೆ. ಅವ್ರ ಹತ್ರದಿಂದ ನೋಡಿರ್ತಾರೆ, ದೂರದಿಂದ ನೋಡೋರಿಗೆ ಅದು ಕಾಣಲ್ಲ. ಬರೀ ಸಿನಿಮಾ ಮುಂದೆ ನಾವು ಮಾಡಿದ್ ಕಾಣುತ್ತೆ, ನಾವು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೋತೀವಿ ಅದು ಕಾಣುತ್ತೆ. ಬಟ್ ಹಿಂದೆಗಡೆ ಇದೊಂದು ಲಾಂಗ್ ಜರ್ನಿ ಇರುತ್ತಲ್ಲ, ಅದು ಯಾರ ಕಣ್ಣಿಗೂ ಕಾಣಿಸಲ್ಲ. ಸೊ ಅದಕ್ಕೆ ನಾನು ಆ ಸ್ಟೇಟ್ಮೆಂಟ್ ಮಾಡಿದ್ದು. ಇರೋ ಫ್ಯಾಕ್ಟೇ ಅಲ್ವಾ ಸರ್ ಅದು. ಶ್ರೀಮಂತರ ಮಕ್ಕಳು, ಸೂಪರ್ ಸ್ಟಾರ್ ಮಕ್ಕಳು ಸಿನಿಮಾಗಳು ಫೇಲ್ ಆಗಿರೋ ಉದಾಹರಣೆನೂ ಇದೆ. ಬಡವ್ರ ಮನೆ ಮಕ್ಕಳು ಇವತ್ತು ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆ ಇದೆ. ಅಲ್ಟಿಮೇಟ್ಲಿ ಕಲಾ ಸರಸ್ವತಿ ಆಶೀರ್ವಾದ ಯಾವುದೇ ಒಬ್ಬ ಕಲಾವಿದಂಗೆ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಡಾಲಿ ಸರ್ ಹೇಳಿದ ಮಾತು ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಯಾರ ಹತ್ರ ಆದ್ರೂ ಮಾತಾಡುವಾಗ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಏನ್ ಹೇಳಿದಾರಲ್ಲ, ಅದು ಫಿನಾನ್ಷಿಯಲಿ ಗೇಜ್ ಮಾಡಿ ಹೇಳಿರೋಂತ ವಿಷಯನೇ ಅಲ್ಲ. ಲೈಕ್ ಟ್ಯಾಲೆಂಟ್ ಇದ್ದು ಅವಕಾಶ ಸಿಗದೆ ಇರೋ ಪ್ರತಿಯೊಬ್ರು ಬಡವ್ರೆ. ನಾನು ಬಡವನೇ. ಸೊ ನನ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ಬೆಳಿಬೇಕು ಅಂತಾನೆ ಡಾಲಿ ಸರ್ ನಂಗೂ ಕೊಟ್ಟಿರೋದು. ಸೊ ಆ ರೀತಿ ಯೋಚನೆ ಮಾಡ್ಕೊಂಡೋದ್ರೆ ಐ ಥಿಂಕ್ ಉತ್ತಮ ರೀತಿಲಿ ಮೇಲ್ ಬರ್ತೀವಿ ನಾವು. ನೀವು ಫಸ್ಟ್ ಡೇ ಆಫ್ ಶೂಟ್ ಅಂದ ತಕ್ಷಣ ರಂಗ ಅಂಡ್ ರಘು ಸರ್ ಜೊತೆ ಇತ್ತು ಅಂತ ಹೇಳಿದ್ರಿ. ಪ್ರಖ್ಯಾತ್ ಅವ್ರ ಜೊತೆ ಎಲ್ಲ ಸೀನ್ಗಳೆಲ್ಲ ಹೇಗಿತ್ತು ನಿಮ್ಗೆ? ನಮಗ್ ಫಸ್ಟ್ ಸೀನ್ ಇದ್ದಿದ್ದೆ ಇಂಟೆನ್ಸ್ ಸೀನು ಸೆಕೆಂಡ್ ಹಾಫ್ ಅಲ್ಲಿ. ಸೊ ಅದು ಹೇಳೋದ್ ಬೇಡ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಸೀನ್ ಅಂತ. ಸೊ ಆ ಸೀನ್ ನಾವು ಒಂದ್ ಸ್ವಲ್ಪ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಸೀನ್ ಇದೆಲ್ಲ ಈಸಿ ಅಲ್ವಾ, ಇವಾಗ ಕಾಲೇಜಲ್ಲಿ ಮಾತಾಡು ಸುತ್ತಾಡು ಅದೆಲ್ಲ ಈಸಿ. ಇದು ಹಾಗಲ್ಲ, ತುಂಬಾ ವೇಟ್ ಇರುವಂತ ಸೀನು. ಸೊ ಸ್ಟಾರ್ಟಿಂಗ್ ನಮ್ ಡೈರೆಕ್ಟರ್ ಎಲ್ಲಾರ್ಗು ಏನ್ ಮಾಡಿದಾರೆ, ಎಲ್ಲ ಕಷ್ಟ ಸೀನ್ಸೇ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಈಸಿ ಮಾಡ್ಸಿರೋದು. ಸ್ಕೂಲ್ ಸೀನ್ ಅಂತೂ ನಾವು ಲಿಟ್ರಲಿ ಲಾಸ್ಟ್ ಡೇ ಈಸಿ ಅದು. ಸೊ ನಮ್ಗೆ ಹಂಗ್ ಮಾಡಿದ್ರು. ಸೊ ಫಸ್ಟ್ ಸೀನೇ ಅದು ತುಂಬಾ ಎಮೋಷನಲಿ ಹೆವಿ ಇರೋಂಥ ಸೀನ್ ಮಾಡಿದ್ ನಾವಿಬ್ರು. ಹೆಂಗೆ ಚೆನ್ನಾಗಾಯ್ತಾ ಸೀನ್ ಎಲ್ಲ? ಅಂದ್ರೆ ತುಂಬಾ ಇಂಟೆನ್ಸ್ ಇತ್ತಲ್ವಾ. ಸೊ ಅದೊಂದು ಕೌಂಟರ್ ವೇಟೇಜು ತುಂಬಾ ಅಂದ್ರೆ ಹೆವಿ ಡೈಲಾಗ್ಸು, ತುಂಬಾ ಅರ್ಥ ಇರೋಂಥ ಡೈಲಾಗ್ಗಳು, ಇದೆಲ್ಲ ಚೆನ್ನಾಗಿ ಪ್ಲೇ ಆಯ್ತು ಸರ್. ಅಂದ್ರೆ ವರ್ಕ್ಶಾಪ್ ಆ ರೀತಿ ಆಗಿತ್ತು ನಮ್ದು. ಯಾಕೆಂದ್ರೆ ಯಾವ್ಯಾವ ಸೀನು ತುಂಬಾ ಇಂಪಾರ್ಟೆಂಟು ಅದನ್ನ ಜಾಸ್ತಿ ವರ್ಕ್ಶಾಪ್ ಮಾಡಿದ್ವಿ ನಾವು ಆಫೀಸಲ್ಲಿ. ಸೊ ಅಲ್ಲಿ ನಾವು ಕ್ಯಾಮ್ರಾ ಮುಂದೆ ಬಂದಾಗ ಹೆಲ್ಪ್ ಆಯ್ತು ಸರ್ ಅದೆಲ್ಲ. ಟೀನೇಜ್ ಲವ್ ಸ್ಟೋರಿ ಸಾಂಗ್ ಬಿಟ್ಟಿದ್ದೀರಾ, ಐ ಥಿಂಕ್ ಮೇಘನ ತುಂಬಾ ಟ್ರೆಂಡ್ ಆಗ್ತಿದೆ ಸಾಂಗ್. ಹೌದು. ಅಲ್ಲಿ ನಡೆದಂತ ಯಾವ್ದಾದ್ರು ಸೀಕ್ವೆನ್ಸ್ ನಡೀತಿರುತ್ತಲ್ವಾ, ಅದು ನಿಮ್ಮ ರಿಯಲ್ ಲೈಫಲ್ಲಿ ಎಲ್ಲಾದ್ರೂ ಕನೆಕ್ಟ್ ಆಯ್ತಾ? ಹೌದು ಸರ್, ನಂಗೆ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪಕ ಆಗೋದು.
ಅಂದ್ರೆ ನಾವು ಯಾವ ರೀತಿ ಅವಾಗೆಲ್ಲ ಎಷ್ಟು ನಾನು ತುಂಬಾ ನಾಟಿ ಇದ್ದೆ ಸ್ಕೂಲಲ್ಲಿ. ಓಕೆ. ಸೊ ಅದೆಲ್ಲ ಜ್ಞಾಪಿಸ್ಕೊಂಡು ನಾನು ಏನೇನು ತಲಾಟೆಗಳು ಮಾಡ್ತಾ ಇದ್ವಿ ಅದೆಲ್ಲ ಚೆನ್ನಾಗಿ ಜ್ಞಾಪಕ ಆಯ್ತು. ಇನ್ಪುಟ್ಸ್ ಇತ್ತ ನಿಮ್ದು ಡೈರೆಕ್ಟರ್ಗೆ ಈ ಸೀನ್ ಮಾಡೋಣ ಈ ಸೀನ್ ಮಾಡೋಣ ಅಂದ್ರೆ ಹೇಳ್ತಾ ಇದೆ ಆ ರೀತಿ ಓ. ಮಾಡೋಣ ಈ ರೀತಿ ಮಾಡೋಣ. ನಾನು ಕ್ಲಾಸ್ ಲೀಡರ್ ಆಗಿದ್ದೆ, ಅದನ್ನ ನಾನು ಇವ್ರ ಮೇಘನ್ ಆಗಿ ಕ್ಲಾಸ್ ಲೀಡರ್ ಅಂತ ತೋರಿಸಿರೋದು. ಅಂದ್ರೆ ನಾನು ಆವರೇಜ್ ಸ್ಟೂಡೆಂಟೇ, ಬಟ್ ಸ್ಪೋರ್ಟ್ಸ್ ಇದರಲ್ಲಿ ಅಂದ್ರೆ ನಾನು ಈ ಪಬ್ಲಿಕ್ ಸ್ಪೀಕಿಂಗು ಇದ್ರಲ್ಲೆಲ್ಲ ತುಂಬಾ ಮುಂದೆ ಇದ್ದೆ. ಓಕೆ. ಸೊ ಒಂಥರ ಸ್ಕೂಲ್ ಡೇಸ್ ಆ ಯೂನಿಫಾರ್ಮ್ ಹಾಕೊಂಡು ನಾವು ಮಾಡ್ತಾ ಇದ್ದ ಕೀಟ್ಲೆಗಳು ಇದೆಲ್ಲ ಚೆನ್ನಾಗಿ ಅಂದ್ರೆ ಅದನ್ನೇ ಸ್ಕ್ರೀನ್ ಮೇಲೆ ರಿಪ್ಲೇಸ್ ಮಾಡಿದ್ವಿ. ನಿಮ್ಗೆ ಹೆಂಗ್ ಅನ್ಸ್ತು ಆ ಯೂನಿಫಾರ್ಮ್ ಎಲ್ಲ ಹಾಕೊಂಡು 2 ಜಡೆ ಹಾಕೊಂಡು ಒಂದು ಬ್ಯಾಗ್ ಹಾಕೊಂಡು ಹೋಗೋದೆಲ್ಲ? ಲೈಕ್ ನಾನು ಕಾಯ್ತಿದ್ದೆ ಆಕ್ಚುಲಿ ಯೂನಿಫಾರ್ಮ್ ಹಾಕೊಂಡು ಸೀನ್ ಮಾಡಬೇಕು ಅಂತ. ಓಕೆ. ಮತ್ತೆ ಅದಲ್ಲದೆ ನಂಗೆ ಸ್ಕೂಲಲ್ಲಿ ಯಾರು ಲೈಕ್ ಒಂದು ಹುಡುಗನೂ ಕಾಳೆ ಹಾಕಿಲ್ಲ ಅಂತ ಇದುವರೆಗೂ. ಲೈಕ್ ನನಗೊಂದು ಯಾರೂ ಒಂದು ರೋಸ್ ಕೊಟ್ಟಿಲ್ಲ, ಒಂದು ಚಾಕ್ಲೇಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಲಿಟ್ರಲಿ ಕಾಲೇಜಲ್ಲಿ ಇರ್ಬೇಕಾದಾಗೂ ಸೀನಿಯರ್ಸ್ ಬರೋರು, ಅಂದ್ರೆ ಬೇರೆ ಹುಡುಗಿರ್ ನೋಡೋರು. ನಾನು ನನ್ನ ಫ್ರೆಂಡ್ ಎಲ್ಲ ಸೈಡಲ್ಲಿ ಕುತ್ಕೊಂಡು ಏನಕ್ಕೆ ಇವರೆಲ್ಲ ಈ ನಮ್ಮನ್ನ ಮಾತ್ರ ನೋಡ್ತಾ ಇಲ್ಲ ಅಂತ. ಸೊ ಅದೆಲ್ಲ ಇದ್ರಲ್ಲಿ ನಡೀತಿದ್ದಾಗ it was nice. ಓಕೆ. ಅಲ್ಲಿ ನಡೆದಿರೋದೆಲ್ಲ ಅಲ್ಲಿ ಆಗದೆ ಇರೋದನ್ನ ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿತ್ತಾ? ರೋಸ್ ಎಲ್ಲ ಕೊಟ್ಟಿದ್ದು? ರೋಸ್ ಕೊಟ್ಟಿದ್ದಾರೆ, ಟೆಡಿ ಬೇರ್ ಕೊಟ್ಟಿದ್ದಾರೆ ದೊಡ್ಡ. ಬಿಡಿ ಸರ್. ಐ ಥಿಂಕ್ ಸಿನಿಮಾದಲ್ಲಿ ಆ ಲವ್ ಪೋರ್ಷನ್, ಫ್ಯಾಮಿಲಿ, ಆಕ್ಷನ್, ಜೈಲು, ಐ ಥಿಂಕ್ ಒಂದು ಜರ್ನಿ ಇದೆ. ಆಗ್ಲೇ ಹೇಳಿದಾಗೆ ಐ ಥಿಂಕ್ ಆಕ್ಷನ್ ಸೀಕ್ವೆನ್ಸ್ ತುಂಬಾನೇ ಮೇಜರ್ ರೋಲ್ ಅನ್ಸುತ್ತೆ. ಅದೆಲ್ಲ ಹೇಗಿರೋದು? ಅಂದ್ರೆ ಸಿಕ್ಕಾಪಟ್ಟೆ ಏಟ್ ತಿಂದಿದೀವಿ ಸರ್ ನಾನು ಮತ್ತೆ ಇವರು. ಯಾಕೆಂದ್ರೆ ನಮ್ಗೆ ಯಾವ್ದು ಒಂದು ಡ್ಯೂಪ್ ಇಲ್ಲ, ಒಂದು ರೋಪ್ ಶಾಟ್ಸ್ ಇಲ್ಲ, ಬೆಡ್ಗಳು ಇರ್ತಾ ಇರ್ಲಿಲ್ಲ. ಎಲ್ಲ ನಿಜವಾಗ್ಲೂ ಗುದ್ದಾಡ್ಬೇಕಿತ್ತು, ಹೊಡೆದಾಡ್ಬೇಕಿತ್ತು, ಅಲ್ಲೇ ಬೀಳ್ಬೇಕಿತ್ತು ಆ ಡಸ್ಟ್ ಅಲ್ಲಿ. ಒಂದು ಕ್ಲೋಸ್ಡ್ ಸರ್ಫೇಸ್ ಗೋಡನ್ ಅಲ್ಲಿ ಶೂಟ್ ನಡೀತಾ ಇತ್ತು. ಅಲ್ಲಿ ಆ ಡಸ್ಟ್, ಅಷ್ಟು ಜನ, ನಮ್ಗೆ ಆಕ್ಸಿಜನ್ ಇರ್ತಾ ಇರ್ಲಿಲ್ಲ. 3 ದಿನ ಕಂಟಿನ್ಯೂಸ್ ಬೆಳಗ್ಗೆ ಸಾಯಂಕಾಲ ಹಾಕೊಂಡು ರುಬ್ಬೋರು ನಮ್ನ. ಅದು ಡಬಲ್ ಕಾಲ್ ಶೀಟ್ ಇಲ್ಲ, 1.5 ಕಾಲ್ ಶೀಟ್ ಇರೋದು. ಅರ್ಜುನ್ ಮಾಸ್ಟರ್ ಆಕ್ಷನ್ ಅಂದಿದ ತಕ್ಷಣ ಇಬ್ರದ್ದು ಎನರ್ಜಿನೇ ಡ್ರೌನ್ ಆಗ್ಬಿಟ್ಟಿರೋದು. ಅವ್ರು ಒಂದು ಚೂರು ನಮ್ದು ಇದಿಲ್ಲ, ನಮ್ದಲ್ಲಿ ಒಂದು ಇದಿಲ್ಲ, ಜೋಶ್ ಇಲ್ಲ ಅಂದ್ರೆ ಕಟ್ ಅಂತ ಮಾಡ್ಬಿಡೋದು. ಅಂದ್ರೆ ರಿಯಲ್ ಆಗಿ ಹೊಡೆದಾಡ್ಬಿಟ್ಟಿದೀವಿ ಬಿಡಿ ನಾವು, ಆ ಮಟ್ಟಕ್ಕೆ ಫೈಟ್ ಮಾಡಿದೀವಿ. ಆಮೇಲೆ ಇನ್ನೊಂದು 2-3 ಫೈಟ್ ಅಲ್ಲಿ ಒಂದು 10 ಕಿಲೋಮೀಟರ್ ಓಡಿಸಿದ್ದಾರೆ ನನ್ನ ಒಂದೇ ದಿನ. ಓಡು 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 ಅಂತ ಹೇಳಿ. ನಾನು ಬಂದು ಸಿನಿಮಾ ನೋಡಿದ್ರೆ ಏನ್ ಇಷ್ಟು ಓಡಿರೋದು ಕಾಣಿಸ್ತಾ ಇಲ್ವಲ್ಲ ಅಂತ ಅಷ್ಟು ಶಾರ್ಟ್ಸ್ ತೆಗ್ದಿದ್ದಾರೆ. ಫೈಟ್ಗಂತೂ ಸಿಕ್ಕಾಪಟ್ಟೆ ಶ್ರಮ ಹಾಕಿದೀವಿ ಸರ್. ಅವ್ರ ಕ್ಲಾಸ್ಗೂ ಕರ್ಸೋರು, ಟ್ರೈನಿಂಗ್ ನಡೆಯೋದು ನಮ್ಮಿಬ್ರಿಗೆ ಯಾವ ರೀತಿ ಫೈಟ್ ಮಾಡ್ಬೇಕು ಅಂತ ಹೇಳಿ. ನಾವು ತುಂಬಾ ರಿಯಾಲಿಟಿಗೆ ಟಚ್ ಮಾಡಿರೋದು. ಈಗ ಹೇಗೆ ಇಬ್ರು ಗುದ್ದಾಡಿದ್ರೆ ಹೊಡೆದಾಡಿದ್ರೆ ಫೈಟ್ ಇರುತ್ತೋ ಅದೇ ರೀತಿ ಮಾಡಿದ್ವಿ ನಾವು. ಯಾವ್ದು ಫ್ಯಾಂಟಸಿ ಮಾಡಕ್ ಹೋಗಿಲ್ಲ. ಸೊ ಆ ರಿಯಾಲಿಟಿ ಟಚ್ ಮಾಡ್ಬೇಕಲ್ಲ ಅಂತ ಹೇಳಿ ತುಂಬಾ ಎಫರ್ಟ್ ಹಾಕ್ಬೇಕಾಗಿತ್ತು. ಸರ್ ನಿಮ್ಗೆ ಹೆಂಗಿರೋದೆಲ್ಲ ಫೈಟ್ ಸೀಕ್ವೆನ್ಸ್? ಸೇಮ್ ಎಕ್ಸ್ಪೀರಿಯನ್ಸ್ ಸರ್. ಏನಕ್ಕಂದ್ರೆ ಇಬ್ರು ಒಟ್ಟಿಗೆ ಟ್ರೈನ್ ಮಾಡಿದ್ದು, ಆಮೇಲೆ ಇಬ್ರು ಒಟ್ಟಿಗೆ ಫೈಟ್ಸ್ ಮಾಡಿದ್ದು. ಅವ್ರು ಹೇಳ್ದಂಗೆ ತುಂಬಾ ರಿಯಲಿಸ್ಟಿಕ್ ಆಗೇ ಇತ್ತು ಫೈಟ್ಸ್. ಆಮೇಲೆ ಇದ್ರಲ್ಲಿ ಏನ್ ಲೈಕ್ ಬಿಟ್ ಬೈ ಬಿಟ್ ಏನು ಇರ್ಲಿಲ್ಲ. ಲೈಕ್ ಒಂದ್ಸತಿ ಸ್ಟಾರ್ಟ್ ಮಾಡ್ಕೊಂಡು ಹೊಡ್ಕೊಂಡು ಹಿಂಗ್ ವಾಪಸ್ ಇಲ್ಲಿ ಬರೋವರೆಗೂ ಕಂಟಿನ್ಯೂಸ್ ಮಾಡ್ಬೇಕಿತ್ತು. ಮಿಸ್ ಆದ್ರೆ ನಾವು ತಪ್ಪು ಮಾಡಿದ್ರೆ ತಿರುಗಿ ರೀಟೇಕು. ನಾವಿಬ್ರು ಮತ್ತೆ ಅವ್ರು ನನ್ಗೆ ಹೇಳೋದು, ನಾನು ಅವ್ರಿಗೆ ಸರ್ ಮುಗಿಸ್ಬಿಡೋಣ ಸರ್ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅರ್ಜುನ್ ಮಾಸ್ಟರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ತುಂಬಾ ಎಫರ್ಟ್ಸ್ ಹಾಕಿ ನಮ್ ಕೈಲಿ ಆಗಲ್ಲ ಅಂತ ಗೊತ್ತಿದ್ರು ಅವ್ರು ಮಾಡಿಸಿ ಕೊನೆಗೊಂದು ಮಾತು ಹೇಳಿದ್ರು. ನಾವಿಬ್ರು ಆಕ್ಚುಲಿ ಬೈಕೋತಾ ಇದ್ರಿ ಸರ್ನ ಅಲ್ಲಿ ಒಂದ್ ಕಡೆ ಕಾರ್ನರ್ ಅಲ್ಲಿ ನಿಂತ್ಕೊಂಡು. ಅವರೇ ಅಲ್ಲಿ ಬಂದು ನಂಗೆ ಗೊತ್ತು ಬೈಕೋತಾ ಇದ್ದೀರಾ ನೀವು ಅಂತ. ಇರ್ಲಿ ಪರವಾಗಿಲ್ಲ, ಬಟ್ ನಾಳೆ ನೀವು ಸ್ಕ್ರೀನ್ ಮೇಲೆ ಇದನ್ನ ನೋಡಿದಾಗ, ಜನ ಚಪ್ಪಾಳೆ ಹೊಡೆದಾಗ ಅವಾಗ ನೆನ್ಸ್ಕೊತೀರಾ ಅಂತ ಹೇಳಿದ್ರು. ಈಗ ನಾವು ಕೆಲವು ಬಿಟ್ಸ್ ನೋಡಿದಾಗ ನಮ್ಮಿಬ್ಬರು ವಿ ಫೀಲ್ ಪ್ರೌಡ್ ಅಬೌಟ್ ಅವರ್ ಸೆಲ್ಫ್ಸ್. ಲೈಕ್ ಎಸ್, ದಟ್ ಎಫರ್ಟ್ ಇಸ್ ವರ್ತ್ ಅಂತ ಈಗ ಅನ್ಸುತ್ತೆ. ಎಸ್, ಐ ಥಿಂಕ್ ಥ್ರಿಲ್ಲರ್ ಮಂಜು ಸರ್ ತುಂಬಾ ಮೇಜರ್ ರೋಲ್ ಅನ್ಸುತ್ತೆ. ಅಂದ್ರೆ ಅವರು ನಿಮ್ಗೆ ಒಂದು ಮೆಂಟರ್ ಆಗಿ ಮಾಡಿರೋಂತ ರೋಲ್. ಅವರು ಅಂದ್ರೆ ಬಹಳ ವರ್ಷಗಳಾದ ನಂತರ ಒಂದು ಫುಲ್ ಫ್ಲೆಡ್ಜ್ ರೋಲ್ ಮಾಡ್ತಿರೋ. ಅಂದ್ರೆ ಆ ಪಾತ್ರಕ್ಕೆ ತುಂಬಾ ಹುಡುಕಿದ್ವಿ ಸರ್, ಯಾರು ಸೂಟ್ ಆಗ್ತಾರೆ ಅಂತ ಹೇಳಿ. ನಾವು ಒಂದು ಜನನ ಲಿಸ್ಟ್ ಮಾಡ್ಕೊಂಡಿದ್ವಿ. ಅವಾಗ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ಒಬ್ಬ ಸರ್ ನೋಡಿ ಸರ್ ಥ್ರಿಲ್ಲರ್ ಮಂಜು ಸರ್ನ ಒಂದು ಕಂಬ್ಯಾಕ್ ಕೊಡಿಸ್ಬೋದು. ಯಾಕೆಂದ್ರೆ ಅದು ಫೀಲ್ ಆಗುತ್ತೆ. ಅವರೊಬ್ರು ಮಾಸ್ಟರ್ ಆಗಿ, ಫೈಟ್ ಮಾಸ್ಟರ್ ಆಗಿ ಎಷ್ಟೋ ಒಂದು ಸಿನಿಮಾಗಳಲ್ಲಿ ಆಕ್ಷನ್ ಇದೆಲ್ಲ ಮಾಡಿ ಅದೊಂದು ಮಾಸ್ಟರ್ ಅನ್ನೋದೊಂದು ಫೀಲ್ ಆಗುತ್ತೆ. ಎಲ್ಲಾ ಮಾಸ್ಟರ್ಗಳು ಅವರು ಸೀನಿಯರ್ ಮಾಸ್ಟರ್ ಅನ್ನೋ ತರ. ಸೊ ಅವ್ರು ಒಂದು ಮೆಂಟರ್ ಕ್ಯಾರೆಕ್ಟರ್ ಇಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅವ್ರನ್ನ ನಾವು ಆ ಕ್ಯಾರೆಕ್ಟರ್ಗೆ ಪ್ಲೇಸ್ ಮಾಡಿದ್ವಿ. ಸಿನಿಮಾ ರಿಲೀಸ್ ಆಗ್ತಿದೆ February 6th. ಐ ಥಿಂಕ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬೀಟ್ ಸಾಂಗ್ಸ್ ಆಗಿರ್ಬೋದು, ಟ್ರೈಲರು, ಟೀಸರು, ಗ್ಲಿಮ್ಸ್ಗೆ, ಲುಕ್ಕು, ಕ್ವಾಲಿಟಿ, ಆಫ್ಕೋರ್ಸ್ ಎಲ್ಲದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸಿನಿಮಾಗೆ ನೀವು ಗೊತ್ತು, ನೀವು ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ, ರೆಸ್ಪಾನ್ಸ್, ಆಡಿಯನ್ಸಿಂದ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ನಿಮಗೆ. ಏನು ಹೇಳ್ತೀರಾ ಆಡಿಯನ್ಸ್ಗೆ, ನೋಡೋದಕ್ಕೆ ಥಿಯೇಟ್ರಿಗೆ ಬರುವಂಥ ಆಡಿಯನ್ಸ್ಗೆ ಏನು ಟೇಕ್ ಅವೇ ಇರುತ್ತೆ ಅಂತ ಕೇಳೋದಾದ್ರೆ? ಅಂದ್ರೆ ಯಾರು ರಾಕ ಸರಿ, ಓಕೆ. ಏನ್ ಟೇಕ್ ಅವೇ ಇರುತ್ತೆ ಅಂತ ಹೇಳ್ಬೇಕಂದ್ರೆ, ಲೈಕ್ ಪ್ರತಿಯೊಬ್ಬರಿಗೂ ನಾಟೋ ಅಂತ ವಿಷಯ ಇದ್ರಲ್ಲಿದೆ. ಲೈಕ್ ಇಲ್ಲಿ ನಾವು 4 ಜನ ಕೂತಿದೀವಿ, ನೀವ್ ನೋಡಿದ್ರೆ ಸಿನಿಮಾನ ಲೈಕ್ ಅಷ್ಟು ಕ್ಯಾರೆಕ್ಟರ್ಸ್ ಅಲ್ಲಿ
ಓಕೆ ಎಲ್ಲೋ ಒಂದು ಹೌದಪ್ಪ ಇದು ನಿಜ. ಹ್ಮ್ ಅದಕ್ಕೆ ಎಷ್ಟೋ ವಿಷಯಗಳಲ್ಲಿ ನೀವು ಮ್ಯಾಡಿನೂ ಅನ್ಕೋತೀರ, ಓ ಹೌದು ಅವತ್ತು ನನ್ನ ಲೈಫಲ್ಲಿ ಈ ಘಟನೆ ನಡೆದಿತ್ತು, ಬಟ್ ನಾನು ಅಡ್ವಾನ್ಸ್ ಆಗಿ ಅದನ್ನ ತಗೊಂಡಿದ್ರೆ ನಾನು ಮೋಸ್ಟ್ಲಿ ಮ್ಯಾಡಿ ತರ ಆಗ್ತಿದ್ನೇನೋ. ಸೊ ಅದೇ ರೀತಿ ಎವ್ರಿಥಿಂಗ್ ಎಲ್ಲಾರ್ಗೂ ಟಚ್ ಆಗುವಂತ ವಿಷಯ ಇದೆ. ಆಮೇಲೆ ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ನಾವು ಇದನ್ನ ಲೈಕ್ ತುಂಬಾ ಕಷ್ಟಪಟ್ಟಿದೀವಿ, ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿದೀವಿ, ಬಂದ್ ನೋಡಿ ಅಂತ ಹೇಳಲ್ಲ. ನೀವು ಬಂದ್ ನೋಡಿದ್ರೆ ಇಟ್ ವಿಲ್ ಬಿ ವರ್ತ್ ಇಟ್ ಅಷ್ಟೇ. ಮ್ಯಾಮ್ ಏನ್ ಹೇಳ್ತೀರಾ ನೀವು ಆಡಿಯನ್ಸ್ಗೆ? ಏನು ಅಂದರೆ ಸಿನಿಮಾ ನೋಡಿದವ್ರು ಎಲ್ಲರಿಗೂ ಲೈಕ್ ರಿಯಾಲಿಟಿಯಲ್ಲಿ ಏನು ಅನ್ಸುತ್ತೆ ಅಂದರೆ ಎಲ್ಲರೂ ಗ್ರೇನೇ, ನಾವು ಯಾರು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವೇ ಅಲ್ಲ. ಸೊ ಒಬ್ಬ ವ್ಯಕ್ತಿ ಕೆಟ್ಟವನು ಒಳ್ಳೆಯವನು ಅಂತಲ್ಲ, ಎಲ್ಲ ಪರಿಸ್ಥಿತಿನೇ. ಸೊ ಅದು ಸಿನಿಮಾ ನೋಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾವ ಕ್ಯಾರೆಕ್ಟರ್ನು ಓಕೆ ಅವ್ನು ಮಾಡಿದ ತಪ್ಪಪ್ಪ, ಅವ್ನು ಕೆಟ್ಟವನು ಹಂಗಿಲ್ಲ. ಸೊ ಅವ್ನಿಗೇನೋ ಒಂದು ರೀಸನ್ ಇತ್ತು, ಅದಕ್ಕೆ ಅವ್ನು ಹಾಗೆ ಮಾಡ್ದ ಅನ್ನೋದೊಂದು ಜನಕ್ಕೆ ಇದಾಗುತ್ತೆ, ಕನೆಕ್ಟ್ ಆಗುತ್ತೆ, ಅರ್ಥ ಆಗುತ್ತೆ. ಎಸ್ ಸರ್, ಏನು ಹೇಳ್ತೀರಾ ನೀವು ಆಡಿಯನ್ಸ್ಗೆ? ಸರ್ ಇದು ಅಂದರೆ ಈಗಿನ ಕಾಲೇಜ್ ಹುಡುಗರು ಜೊತೆಗೆ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ನೋಡೋವಂಥ ಸಿನಿಮಾ. ನಮ್ಮ JC ಸಿನಿಮಾಗೆ ಬಂದರೆ ಅವ್ರಿಗೆ ಟೇಕ್ ಅವೇ ಅಂತ ಹೇಳ್ಬೋದು. ಅಂದರೆ ಇವಾಗ ಒಬ್ಬ ಅಂದರೆ ಈಗ ಅವನಿಗೆ ಕಾನೂನು ಅವನಿಗೆ ನ್ಯಾಯ ಒದಗಿಸ್ಲಿಲ್ಲ ಅಂತಂದರೆ ಅವನೇ ಕೈಗೆ ಕಾನೂನು ತೊಗೊಂಡ್ರೆ ಏನಾಗುತ್ತೆ ಅಂತ ಪರಿಸ್ಥಿತಿ. ಒಂದು 5 ನಿಮಿಷ ದುಡುಕಿದ್ರೆ ಒಂದು ಲೈಫೇ ಯಾವ ರೀತಿ ಡಿಸಾಸ್ಟರ್ ಆಗುತ್ತೆ. ಆಮೇಲೆ ಅಂದರೆ ಎಲ್ಲರ ಜೀವನದಲ್ಲೂ ಒಂದೊಂದು ಸೀನು ಅವ್ರಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸರ್. ತಂದೆ ತಾಯಿಗೆ ತಮ್ಮ ಮಕ್ಕಳು ಮಾಡಿದಂಥ ತಪ್ಪುಗಳು ಕನೆಕ್ಟ್ ಆಗುತ್ತೆ, ಇಲ್ಲ ಈ ಒಂದು ಯುವಕರಿಗೆ ಅವರು ತಪ್ಪಿಗೆ ಒಳಗಾಗಿದ್ದಂಥ ಒಂದು ಸೀನ್ಗಳು ಕನೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು ಮೆಸೇಜ್ ತಗೊಂಡು ಹೋಗುವಂಥ ಸಿನಿಮಾ. ಸಿಸ್ಟಮ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ನಮ್ಮ ಜೈಲಿನ ವರ್ಲ್ಡ್ನ ಯಾರು ಎಕ್ಸ್ಪ್ಲೋರ್ ಮಾಡಿರಲ್ಲ. ಜೈಲ್ ಅಂದ್ರೇ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಳಗಡೆ ಯಾವ ರೀತಿ ಇರುತ್ತೋ, ಹೇಗೆ ನಡೆಯುತ್ತೋ, ಒಳಗಡೆ ಹೋದ್ರೆ ಏನಾಗುತ್ತೆ ಅನ್ನೋದೆಲ್ಲ ತುಂಬ ಡೀಟೇಲ್ಡಾಗಿ ತೋರಿಸಿದ್ದೀವಿ. ಸೊ ಆ ವರ್ಲ್ಡ್ನ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ JC ದ ಯೂನಿವರ್ಸಿಟಿಗೆ ಬನ್ನಿ. ಥ್ಯಾಂಕ್ ಯು. ಎಸ್, ಆಲ್ ದಿ ವೆರಿ ಬೆಸ್ಟ್. ಫೆಬ್ರವರಿ 6ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗುವಂತಹ ಸಾಧ್ಯತೆ ಡೆಫಿನೆಟ್ಲಿ ಆ ಲಕ್ಷಣಗಳೆಲ್ಲ ಕಾಣ್ತಾ ಇದೆ. ಸಿನಿಮಾ ಮಂದಿ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಶಿವಣ್ಣ ಆಗಿರ್ಬೋದು, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾದ ಕಂಟೆಂಟ್ಗೆ. ಸೊ ಆಲ್ ದಿ ವೆರಿ ಬೆಸ್ಟ್. ಒಂದು ಬ್ಲಾಕ್ ಬಸ್ಟರ್ ಈ ವರ್ಷದ ಸ್ಟಾರ್ಟಿಂಗಲ್ಲಿ ನಿಮ್ಮ ಕಡೆಯಿಂದ ಮತ್ತೊಂದು ಸಿಗಲಿ ಅಂತ ಕೇಳ್ಕೊತೀನಿ. ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.